ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರ ತಾಲೂಕು ಮುರಕ್ಕಿ ಯೋಗರಾಜ್ ಕುಟುಂಬಕ್ಕೆ ಅರಣ್ಯ ಇಲಾಖೆ ಕಿರುಕುಳ. ಒಕ್ಕಲೆಬ್ಬಿಸುವ ಹೆಸರಿನಲ್ಲಿ ಮಹಿಳೆಯರಿಗೆ ಬೆದರಿಕೆ ವಿರುದ್ಧ ಬಿಜೆಪಿಯಿಂದ ಅಹೋರಾತ್ರಿ ಧರಣಿ. ಅರಣ್ಯಾಧಿಕಾರಿಗಳ ವಿರುದ್ಧ ಹರತಾಳು ಕೆರೆಕೈ ಹಕ್ರೆ ತೀನಾಶ್ರಯ ಆಕ್ರೋಶ. ಕ್ರಮದ ಭರವಸೆ ನಂತರ ಧರಣಿ ಹಿಂದಕ್ಕೆ. ಮಾರಿಕಾಂಬಾ ವಿಜೇತ ಸದಸ್ಯರಿಗೆ ಶಾಸಕರಿಂದ ಸನ್ಮಾನ. ಚುನಾವಣೆಯಲ್ಲಿ ಹಸ್ತಕ್ಷೇಪ ಇಲ್ಲ, ಪಾಂಡಣ್ಣ ಆಕಾಂಕ್ಷಿಯಲ್ಲ ಎಂದು ಶಾಸಕರ ಸ್ಪಷ್ಟನೆ. 8 ವಿಕಲಚೇತನ ಫಲಾನುಭವಿಗಳಿಗೆ ಶಾಸಕರಿಂದ ತ್ರಿಚಕ್ರ ವಾಹನ ವಿತರಣೆ. ಉಳ್ಳೂರು ತ್ಯಾಗರ್ತಿ ವಿದ್ಯುತ್ ಗ್ರಿಡ್ ಸಂತ್ರಸ್ತ ರೈತರ ಆಕ್ರೋಶ. ನಾವು ಕಿಡಿಗೇಡಿಗಳಲ್ಲ, ಪರಿಹಾರ ಕೇಳಿದ್ದಕ್ಕೆ ಕೇಸ್ ಹಾಕಿದ್ದಾರೆಂದು ಅಳಲು ತೋಡಿಕೊಂಡ ರೈತರು. ಏಪ್ರಿಲ್ 3 ಮತ್ತು 4ರಂದು ಹೆಬ್ಬರಿಗೆ ಸರ್ಕಾರಿ ಶಾಲೆಯ ವಜ್ರ ಮಹೋತ್ಸವ ಕಾರ್ಯಕ್ರಮ ಕುರಿತು ಪ್ರಸನ್ನ ಮಾಹಿತಿ. ಸಾಗರ ಗಣಪತಿ ದೇವರ ಜಾತ್ರೋತ್ಸವ, ಶಾಸಕರಿಂದ ಅನ್ನ ಸಂತರ್ಪಣೆ. ಸಾಗರ ಜೋಗ ರಸ್ತೆಯ ರಾಮ ದೇವಸ್ಥಾನದಲ್ಲಿ ರಾಮನವಮಿ ಸಂಭ್ರಮ. ಈಗ ಸುದ್ದಿಗೆ ವಿವರ. ಸಾಗರ ತಾಲೂಕಿನ ಅಂಬಾರಗುಡ್ಲು ಸಮೀಪದ ಮುರಕ್ಕಿ ಗ್ರಾಮದ ಯೋಗರಾಜ್ ಎಂಬುವವರ ಬಗರುಕುಂ ಜಮೀನನ್ನು ಗುರುವಾರ ಅರಣ್ಯ ಇಲಾಖೆ ಅಧಿಕಾರಿಗಳು ನೋಟಿಸ್ ನೀಡದೆ ತೆರವುಗೊಳಿಸುವ ಜೊತೆಗೆ ಕುಟುಂಬಕ್ಕೆ ಬೆದರಿಕೆ ಹಾಕಿರುವ ಘಟನೆಗೆ ಸಂಬಂಧಪಟ್ಟಂತೆ ಅಂಬಾರಗುಡ್ಲು ಅರಣ್ಯ ಇಲಾಖೆ ಕಚೇರಿ ಎದುರು ಬಿಜೆಪಿ ವತಿಯಿಂದ ಮಾಜಿ ಸಚಿವ ಹರತಾಳು ಹಾಲಪ್ಪ ನೇತೃತ್ವದಲ್ಲಿ ಅಹೋರಾತ್ರಿ ಧರಣಿ ನಡೆಸಲಾಯಿತು. ಶುಕ್ರವಾರ ಪ್ರತಿಭಟನೆ ಉದ್ದೇಶಿಸಿ ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ, ಕೇಂದ್ರ ಸಾಂಬಾರು ಮಂಡಳಿ ಸದಸ್ಯ ಪ್ರಸನ್ನ ಕೆರೆಕೈ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕ್ರೆ, ಮಲೆನಾಡು ರೈತ ಹೋರಾಟ ವೇದಿಕೆ ಸಂಚಾಲಕ ತೀನಾ ಶ್ರೀನಿವಾಸ್ ಮಾತನಾಡಿದರು. ಪ್ರತಿಭಟನೆಯಲ್ಲಿ ರತ್ನಾಕರ್ ಹೊನಗೋಡು, ದೇವೇಂದ್ರಪ್ಪ ಯಲಕುಂದ್ಲಿ, ಗಣೇಶ್ ಪ್ರಸಾದ್, ಸುಧೀಂದ್ರ, ನಾಗರಾಜ್, ಮಂಜಯ್ಯ ಜೈನ್, ಅರುಣ್ ಕೊಗ್ವೆ, ಪರಶುರಾಮ್, ವಿನೋದ್ ರಾಜ್, ಕೆಜಿ ಪ್ರಶಾಂತ್, ಶಾಂತಪ್ಪ ಗೌಡ, ರಾಜೇಂದ್ರ, ಸುವರ್ಣ ಟೀಕಪ್ಪ, ರೂಪಾ, ಗಿರೀಶ್ ಗೌಡ ಇನ್ನಿತರರು ಹಾಜರಿದ್ದರು. ಅರಣ್ಯಾಧಿಕಾರಿಗಳು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ ನಂತರ ಧರಣಿಯನ್ನು ಹಿಂದಕ್ಕೆ ಪಡೆಯಲಾಯಿತು. ಶಾಸಕರು ಅವು ಅವಿವೇಕಿಗಳು ಎರಡಿದಾವೆ. ವಿವೇಕ ಇಲ್ಲ ಶಾಸಕರಿಗೆ ಮತ್ತು ಜಿಲ್ಲಾ ಮಂತ್ರಿಗೆ. ಅವ್ರಿಗೆ ವಿವೇಕ ಇಲ್ಲದೆ ನಮಗ್ ಪಾಪಿಗಳು ಅಂತ ನಾವು ಮಾಡಿದ ಪ್ರಯತ್ನ ಅಷ್ಟಿಷ್ಟ ಅಲ್ಲ. ಏನಾಯ್ತು, ಕಾಗೋಡು ತಿಮ್ಮಪ್ಪನ ಮಾಡಿ ಪಾಸ್ ಮಾಡಿ ಕೊಟ್ರು. ಮದನ್ ಗೋಪಾಲ್ ಕಮಿಟಿ ಮಾಡಿದ್ರು. ಮದನ್ ಗೋಪಾಲ್ ಏನ್ ಬಹಳ ಬೇರೆ ಯಾರಲ್ಲ, ನಾನು ಮಂತ್ರಿ ಆದಾಗ ನನ್ನ ಸೆಕ್ರೆಟರಿ ಅವರು, ನನಗೆ ಪ್ರಿನ್ಸಿಪಲ್ ಸೆಕ್ರೆಟರಿ. ನಾನು ಸೋತ ಮೇಲೂ ಅವ್ರನ್ನ ಇದೇ ವಿಷಯಕ್ಕೆ 3 ಸಾರಿ ಭೇಟಿ ಮಾಡಿ ಹೇಳಿದೆ. ಅವ್ರು ಒಂದಿಷ್ಟು ಹೇಳಿದ್ರು, 3 ಕ್ಯಾಟಗರಿ ಮಾಡಿದ್ರು, ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ರು. ಅಷ್ಟೊತ್ತಿಗೆ ಆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಸಿದ್ದರಾಮಯ್ಯ ಕಳಿಸೋದಿಲ್ಲ, ನಾವು ಕಳಿಸೋ ಹೊತ್ತಿಗೆ ಕಳಿಸಿ ಅಂತ ಮಾಡಿದ್ರು. ಇವರೇ ಪಾಸ್ ಮಾಡಿಬಿಟ್ರು. ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಕಾಗೋಡು ತಿಮ್ಮಪ್ಪನ ಪ್ರೆಸರ್ ಮೇಲೆ ಮಾಡಿದ್ರು. ಆಗ ಹೈಕೋರ್ಟಿಗೆ ಹೋದ ಒಬ್ಬ. ಹೈಕೋರ್ಟಿಗೆ ಹೋದಾಗ ಹೈಕೋರ್ಟ್ ಏನ್ ಹೇಳ್ತು ಅಂದ್ರೆ, ನೀವು ಕೇಂದ್ರ ಸರ್ಕಾರದ ಒಪ್ಪಿಗೆ ತಗೊಂಡಿಲ್ಲ, ಅದರಿಂದ ಇದು ವಜಾ ಮಾಡಿದ್ದೀನಿ, ಹೋಗಿ ಕೇಂದ್ರ ಸರ್ಕಾರದ ಒಪ್ಪಿಗೆ ತಗೊಳ್ಳಿ, ಕೇಳಿ, ಮುಂದೆ ಏನ್ ಮಾಡ್ತೀರೋ ಮಾಡ್ಕೊಳ್ಳಿ ಅಂತ ವಜಾ ಮಾಡ್ಬಿಡ್ತಾ ಅಷ್ಟೇ. ಆಗ ನಾವು ಕೇಂದ್ರ ಸರ್ಕಾರಕ್ಕೆ ಬೊಮ್ಮಾಯಿ ಸರ್ಕಾರದಲ್ಲಿ ಕಳಿಸಿದ್ವಿ ಫೈಲ್ನ. ಅಂತ 3 ಕ್ಯಾಟಗರಿ ಇದೆ. ಒಂದು ಕ್ಯಾಟಗರಿ 9,000 ಎಕರೆ, ಮತ್ತೊಂದು ಸೋನ್ಸೋ, ಮತ್ತೊಂದು ಇಷ್ಟಿಷ್ಟು ಅಂತ. ಕೇಂದ್ರ ಸರ್ಕಾರಕ್ಕೆ ನಾವು ಕಳಿಸೋಷ್ಟೊತ್ತಿಗೆ ಸುಪ್ರೀಂ ಕೋರ್ಟ್ ಏನ್ ಹೇಳಿತು, ನನ್ನ ಪರ್ಮಿಷನ್ ಇಲ್ಲದೆ ಯಾವುದನ್ನೇ ಬಲ್ಕ್ ರಿಲೀಸ್ ಮಾಡಬೇಡಿ. ಬಲ್ಕ್ ರಿಲೀಸ್ ಅಂದ್ರೆ ದೊಡ್ಡ ಮಟ್ಟದ ಯಾವುದೇ ಭೂಮಿಯನ್ನು ರಿಲೀಸ್ ಮಾಡಬೇಡಿ ಅಂತ ಒಂದು ಡೈರೆಕ್ಷನ್ ಇತ್ತು. ಕೇಂದ್ರ ಸರ್ಕಾರದವರು ಏನ್ ಮಾಡಿದ್ರು, ಮಾರ್ಚ್ 21ನೇ ತಾರೀಕು 2023ನೇ ಇಸ್ವಿಲಿ ಕೇಂದ್ರ ಸರ್ಕಾರ, ನಮ್ಮದೇ ಕೇಂದ್ರ ಸರ್ಕಾರ ವಾಪಸ್ ಆಗ್ತು. ಕೇಂದ್ರ ಸರ್ಕಾರ ಅದ್ರ ಮಧ್ಯೆ ಪ್ರಹ್ಲಾದ್ ಜೋಶಿ, ಯಡಿಯೂರಪ್ಪ, ರಾಘವೇಂದ್ರ, ಜ್ಞಾನೇಂದ್ರ, ನಾನು, ಅಶೋಕ್ ನಾಯ್ಕ್ ಇವರೆಲ್ಲ ಭೂಪೇಂದ್ರ ಯಾದವ್ ಭೇಟಿ ಮಾಡಿದ್ವಿ. ಅದರೊಳಗೆ ಹೀಗೆ ಫೈಲ್ ಬಂದಿದೆ, ಬರ್ಲಿ ನಾ ಮಾಡ್ಕೊಡ್ತೀನಿ ಅಂದಿರು ಅಂತ ಹೇಳಿದ್ರು. ಇವ್ರು ಸೆಟ್ಲ್ ಮಾಡ್ಕೊಂಡು ಹೋಗ್ತಾ ಇಲ್ಲ. ಏನು ಸೆಟ್ಲ್ ಮಾಡ್ಕೊಂಡು ಹೋಗ್ಬೇಕು ಇವರು? ಈ ಶರಾವತಿ ಮುಳುಗಡೆ ರೈತರು ಎಲ್ಲೆಲ್ಲಿ ಇದ್ದಾರೆ, ಎಷ್ಟೆಷ್ಟು ಭೂಮಿಲಿ ಇದ್ದಾರೆ ಅದನ್ನು ಬಂದು ಹಾಕಬೇಕು. ಎಷ್ಟಾರ ಇರಲಿ, ಅದು ಕೊಡೋದಕ್ಕೆ ಸುಪ್ರೀಂ ಕೋರ್ಟ್, ಆಮೇಲೆ ಕೇಂದ್ರ ಸರ್ಕಾರ. ಇವ್ರು ಯಾಕೆ ಕಳಿಸ್ತಾ ಇಲ್ಲ? ಇವ್ರು ಯಾಕೆ ಕಲಮ ಅದನ್ನ ಹೇಳ್ತಾ ಇಲ್ಲ. ಅಲ್ಲಿ ಎಲ್ಲಿ ಶರಾವತಿ ಮುಳುಗಡೆ ರೈತರಿದ್ದಾರೆ ಅಲ್ಲಿ ಶಾಲೆ ಇದೆ, ಅಲ್ಲಿ ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ, ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ, ಎಲೆಕ್ಷನ್ ಕಾರ್ಡ್ ಇದೆ, ಶಾಲೆ ಇದೆ, ಆಸ್ಪತ್ರೆ ಇದೆ, ರಸ್ತೆ ಇದೆ, ಕರೆಂಟ್ ಇದೆ, ನೀರು ಕೊಟ್ಟಿದ್ದಾರೆ ಸರ್ಕಾರ. ಅಂದ್ರೆ ಅವ್ರು ಅಲ್ಲಿದ್ದಾರೆ ಅಂತ ಆಯ್ತಲ್ಲ, ಅವ್ರ ಭೂಮಿಲಿ. ಹಾಗೆ ಮನುಷ್ಯತ್ವ ಇರಬೇಕು, ಮಾನವೀಯತೆ ಇರಬೇಕು, ಕಾನೂನು ಅಷ್ಟೇ ತಿಳ್ಕೊಂಡಿದ್ರೆ, ದಕ್ಷತೆ ಅಷ್ಟೇ ಇದ್ರೆ, ರೂಲ್ಸ್ ಮೈಂಡ್ ಆದ್ರೆ ಬದುಕಕ್ಕಾಗತ್ತಾ?
ಹೀಗೆ ಒಂದಿಷ್ಟು ವೈರುಧ್ಯಗಳಿದಾವೆ. ದಯವಿಟ್ಟು ಇವತ್ತು ಈ ರೈತರ ವಿಷಯದಲ್ಲಿ ಅಷ್ಟೊತ್ತಿಗೆ ಎಲ್ಲಾದ್ರೂ ನಾವು ಬಿಡೋದಿಲ್ರಿ. ರಾತ್ರಿ ಹೇಳಿದ್ರು 3 ಗಂಟೆ ಹೇಳಿದ್ರು ರೈಲು ಹತ್ತೇ ಬಿಟ್ಟೆ. ನಾನು ಒಂದು ಪೀಸ್ ನನ್ನ ಜೀವನದಲ್ಲಿ ಮೊದಲನೇ ಸಾರಿ ಬಟ್ಟೆನೂ ತರಲ್ಲ, ಏನೂ ತರಲ್ಲ, ರೈಲು ಹತ್ತಿ ಕೂಡಲೇ ಬಂದ್ವಿ. ಏನೂ ತರಲಿಲ್ಲ. ಯಾವತ್ತೂ ಒಂದು ಸೂಟ್ ಕೇಸ್ ಇರ್ತದೆ ನನ್ನ ಹತ್ರ. ನಿನ್ನೆ ತಂದಿದ್ದೀನಿ ಸಿಂಗಂದೂರು ಚೌಡಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಏನೂ ತರಲಿಲ್ಲ, ಸೀದಾ ಬಂದು. ಅಂದ್ರೆ ನಾವು ಬಿಡೋದಿಲ್ಲ ನಿಮ್ಮನ್ನ. ರೈತರು ವಿಷಯಕ್ಕೆ ಬಂದ್ರೆ ಯಾವ ಕಾರಣಕ್ಕೂ ಬಿಡೋದಿಲ್ಲ. ಸೋಲ ಗೆಲುವ ಅರ್ಥ ಮಾಡ್ಕೊಳ್ಳಿ. ಮೂರಲ್ಲಿ ಏನ ಹೋಗಿದೆ ಅಲ್ಲಿ ಆ ಚಾನಲ್ ಎಷ್ಟು ವರ್ಷದಿಂದ ಹೊಡೆದಿದ್ದು? 62 ವರ್ಷದಿಂದ ಹೊಡೆದಿದ್ದದು ಮುರಕ್ಕಿಲಿ. ಈಗ ಅಗಲ ಹೊಡೆದಿಲ್ಲ. ಅದನ್ನ ಯಾಕೆ ಕೇಳಕ್ ಹೋಗಿದ್ದೆಪ್ಪ? ಅಲ್ಲೇ ಯಾಕೆ ಅಲ್ಲಿಂದ ಟೀ ಕುಡಿಯಕ್ ಹೋಗಿದ್ದ ಅವ್ರ ಮನೆಗೆ? ನಿಮ್ ಹುಡುಗ ಯಾಕೆ ಹೋಗಿದ್ದ? ಯಾಕೆ ಮೆಸೇಜ್ ಮಾಡ್ತಿದ್ದ? ಯಾಕೆ ವಾಟ್ಸಪ್ ಅಲ್ಲಿ ಗಂಟೆ ಮಾತಾಡಿದ್ದಾನೆ? ಮಾತಾಡಿಲ್ಲ ಅವರು, ಇವನು ಕಿರಿಕಿರಿ ಮಾಡಿಯಾನೆ. ಅವ್ರು ಕಂಪ್ಲೇಂಟ್ ಕೊಟ್ರೆ ಸಸ್ಪೆಂಡ್ ಆಗ್ಬೇಕು. ಈಗ ಆಗ್ಬೇಕು ಸರ್, ವಜಾ ಮಾಡ್ಬೇಕು. ಗಮನಕ್ಕೆ ಬಂದಿದೆ DF ಅವರೇ, ಅವ್ರು DCF ಅನ್ಬೇಕು. ಅದು ಬೇರೆ ಕೆಲಸ. ನಾವು DF ಮನೆಗೆ ಹೋಗ್ಬೇಕು ಸೀದಾ. ಈ ತರ ಮಿಸ್ಬಿಹೇವ್ ಮಾಡಿದ್ದಾನೆ. ಮಿಸ್ಬಿಹೇವ್ ಮಾಡಿದ ಮೇಲೆ ಅವ್ರು ಕೋಆಪರೇಟ್ ಮಾಡಿಲ್ಲ, ರಿಜೆಕ್ಟ್ ಅಂತ ಮಾಡಿದ ಮೇಲೆ ಇವು ಹೋಗಿ ಅವ್ರ ಮೇಲೆ ಬೇಡ ಕಡ್ದೀನಿ, ಬೇಡಿ ಕಡ್ದೀನಿ. ಇದಕ್ಕೆ ಹೇಳಕ್ ನಾಚಿಕೆ ಆಗ್ತದೆ. ಬಹಿರಂಗ ಹೇಳಬಾರ್ದು ಅಂತ ನಾವು ಮಾತಾಡ್ಕೊಂಡಿದೀವಿ. ಈಗ ನೀವು 1 ನಿಮಿಷ ಟೈಮ್ ಕೊಡ್ಬೇಕು ನಮ್ಮ ಮುಖಂಡರಿಗೆ. ಏನ್ ನಡೆದಿದೆ ಅಂತ ಹೇಳ್ತೇವೆ. ಅಲ್ಲಿ ಹೋಗಿ ಅವರು ಸೆಟ್ಲ್ ಆದ್ರು. ಅಲ್ಲಿ ಅಗಳ ಹುಡ್ಕೊಂಡ್ರು. ಅಗಳದ ಒಳಗಡೆ ತೋಟ ಇದೆ. ತೋಟದ ಮೇಲೆ ಒಂದ್ ಸ್ವಲ್ಪ ಬೆಟ್ಟ ಇದೆ. ಆ ಬೆಟ್ಟಕ್ಕೆ ನೀವು ಹೋಗಿ, ಬೆಟ್ಟ ಅಂದ್ರೆ ಗುಡ್ಡ ಇದಲ್ಲ ನಿಮ್ಮ ಭಾಷೆಯಲ್ಲಿ. ರೈತರಿಗೆ ಗದ್ದೆ ತಲದೇಶಿ ಮನೆ ತಲದೇಶಿ ಹಿಂದಕ್ಕೆ ಒಂಚೂರು ಹಿತ್ಲು ಹಿಂದ್ಗಡೆ ಒಂಚೂರು ಬೆಟ್ಟ ಅಂದ್ರೆ ಒಂದು ಅರ್ಧ ಎಕರೆ, 1/4 ಎಕರೆ, 3/4 ಎಕರೆ. ಇದು ಪ್ರತೀತಿ. ನೀವು ಅರಣ್ಯ ಹಾಳು ಮಾಡಿದವ್ರು, ನೀವು ರೈತರು ಉಳಿಸ್ಕೊಂಡಿದ್ದು. ಇಲ್ಲಿ ಅನೇಕ ಜನಕ್ಕೊಂದು ಹೇಳ್ತೇನೆ, ಇದು ಕೇಳ್ರಪ್ಪ, ಇಲ್ಲೇ ನೀವು ಹುಟ್ಟೇ ಇರ್ಲಿಲ್ಲ, ನಾನು ಹುಟ್ಟಿರ್ಲಿಲ್ಲ. ಅದಾದ ಅರಣ್ಯ ಉಳಿದಿದ್ದು ಹೇಗೆ ಗೊತ್ತೇನು? ಇಲ್ಲಿ ತಿಳ್ಕೊಳ್ಳಿ. ನೀವು ರಾಜರು ಆಜ್ಞೆ ಮಾಡಿಬಿಟ್ರು ಕಾಫಿ ಹಾಕಿ ಅಂತ. ಬ್ರಿಟಿಷರು ಮತ್ತು ರಾಜರು, ಮೈಸೂರು ಮಹಾರಾಜರು ಸೇರಿ ಕಾಫಿ ಬೆಳೀರಿ ಅಂತ ಕಾಫಿ ಬೀಜ ತಂದು ಕೊಟ್ರು. ಕೂರ್ಗ್ನವ್ರು ಹಾಕಿದ್ರು, ಮೈಸೂರು ಹಾಸನದವ್ರು ಹಾಕಿದ್ರು, ಚಿಕ್ಕಮಂಗ್ಳೂರ್ ಹಾಕಿದ್ರು. ತೀರ್ಥಹಳ್ಳಿ ದಾಟಕ್ ಬಿಡ್ಲಿಲ್ಲ ನಮ್ಮ ಹಿರಿಯರು. ಏನ್ ಮಾಡಿದ್ರು ಗೊತ್ತೇನು? ರಾಜ ಆಜ್ಞೆ ಮೀರಂಗಿಲ್ಲ, ರಾಜರ ಆಜ್ಞೆ ಆಗಿದೆ. ಬ್ರಿಟಿಷರು ಎದುರಾಕಣಂಗಿಲ್ಲ. ನಮ್ ಕಾಡನ್ನು ಕೊಡ್ಬೇಕು, ನಮ್ ಕಾಡನ್ನ ಅವ್ರಿಗೆ ಬಿಟ್ಕೊಡ್ಬೇಕು. ಅವ್ರು ಕಾಫಿ ಪ್ಲಾಂಟೇಶನ್ ಕಂಪನಿಯವ್ರು ಬಂದು ಮಾಡ್ತಾ ಇದ್ರು. ಆಗ ನೀವು ACF ರಾತ್ರಿ ಹೇಳಿದಕ್ಕೆ ಈಗ ನಿಮಗೆ DF ಸ್ಟಿಕನ್ ಇದಾರಾ ಹೇಳಿ? ಈ ಕಡೆ ಬನ್ನಿ. ನಾವು ನೋಡ್ತಾರೆ, ಜನ ನೋಡ್ತಾರೆ, ಈ ಸರ್ಕಾರ ಎಷ್ಟು ದಿನ ಇರ್ತಾರೆ ನೋಡ್ತಾರೆ. ಯಾಕೆ ಈ ತರ ಪರಿಸ್ಥಿತಿ? ಯಾಕೆ ಕಾನೂನು ಬದಲಾಗಿಲ್ಲ? ಶ್ರೀನಿವಾಸ್ ಅವ್ರೆ, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಯಾವ ಆಜ್ಞೆ ಮಾಡಿಲ್ಲ ಇವ್ರೆ? ಯಾವ ಹೊಸ ಆಜ್ಞೆ ಬಂದಿಲ್ಲ, ಯಾವ ಹೊಸ ಅಧಿಕಾರಿಗಳು ಬಂದಿಲ್ಲ, ಯಾರ ಆಂಧ್ರದಿಂದನೂ ಬಂದಿಲ್ಲ. ಇಲ್ಲೇ ಇದ್ರು ಇವರೆಲ್ಲ. ಯಾಕೆ ಒಂದು ನೋಟಿಸ್ ಕೊಡ್ಲಿಲ್ಲ? ಯಡಿಯೂರಪ್ಪನ ಕಾಲದಾಗ, ಜ್ಞಾನೇಂದ್ರ ಇವರು ಬೊಮ್ಮಾಯಿ ಕಾಲದಲ್ಲಿ ನಾನು MLA ಇದ್ದ ಒಂದು ಗುಂಟೆ ಬಿಡಿಸ್ಲಿಲ್ವಲ್ಲ? ಕೇಳಿ, ಮಾಧ್ಯಮದಲ್ಲಿ ಎಲ್ಲಿ ಬಿಡಿಸಿದೀವಿ? ಇದೇ ಕಾನೂನು ಇದ್ವಲ್ಲ ಆಗ. ಯಾರು ಬಿಡಿಸಿದ್ವಿ ಹೇಳಿ? ಈಗ ಯಾಕೆ ಸರ್ಕಾರ ಅಂತದ್ದು? ಇವ್ರನ್ನ ಬೈದೇನು ಉಪಯೋಗ? ಸರ್ಕಾರ ಅಂತದ್ದಿದೆ, ಶಾಸಕರು ಅಂತವ್ರಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಅಂತವ್ರಿದ್ದಾರೆ. ಒಂದು ಗುಂಟೆ ಬಿಡ್ಸಕ್ ಬಿಡೋದಿಲ್ಲ ಅಂತ ಪೇಪರ್ ಸ್ಟೇಟ್ಮೆಂಟ್ ಕೊಡಬಾರ್ದು. ಅವರು ಮೀಟಿಂಗ್ ಮಾಡಬೇಕು. ಡೆಪ್ಟಿ ಕಮಿಷನರ್ ಆಫೀಸಲ್ಲಿ ಕುಂತು ಎಲ್ಲಾ ಅಧಿಕಾರಿಗಳನ್ನ ಕರೆಸಿ ಮೀಟಿಂಗ್ ಮಾಡಿ ರೆಸಲ್ಯೂಷನ್ ಪಾಸ್ ಮಾಡಬೇಕು, ಒಂದು ಗುಂಟೆ ಬಿಡಿಸಬೇಡಿ ಅಂತ. ಇವ್ರದೇ ಸರ್ಕಾರದ ಸಿದ್ದರಾಮಯ್ಯನವರ ಆರ್ಡರ್ ಇದೆ, 3 ಎಕರೆ ಒಳಗೆ ಇದ್ರೆ ಯಾರನ್ನೂ ಬಿಡಿಸಬಾರ್ದು ಅಂತ. ಶ್ರೀನಿವಾಸ್ ಅವರು ಈ ತಿಂಗಳಲ್ಲೇ ಒಂದು ದೊಡ್ಡ ಸಭೆಯನ್ನು ಮಾಡಿ ಸರ್ಕಾರವನ್ನು ಎಚ್ಚರಿಸಿದ್ದಾರೆ. ಅವರಿಗೆ ಅಭಿನಂದಿಸ್ತೇನೆ, ಅವರಿಗೂ ಅವ್ರ ಸಂಘಟನೆಗಳಿಗೆ. ಅದನ್ನೇ ನಂಬೋದು ನಾವು. ನಮ್ಗೆ ಅದನ್ನೇ ಹೇಳ್ತಾರೆ ಸರ್. KPC ಅಂತ ಬರುತ್ತೆ, ಶರಾವತಿ ಸಿಂಗಳೀಕ ಅಭಯಾರಣ್ಯ ಅಂತ. ಪಹಣಿ ಮುಟೇಶನ್ ನಲ್ಲಿ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ, ಒಂದು ಉದ್ದೇಶಕ್ಕೆ ಬಳಸಿಕೊಂಡಿರ್ತಕ್ಕಂಥ ಭೂಮಿಯನ್ನ ಇನ್ನೊಂದು ಉದ್ದೇಶಕ್ಕೆ ಪರಭಾರೆ ಮಾಡುವಾಗಿಲ್ಲ ಸರ್ಕಾರದ ಕಾನೂನು. ನೀವು ಮಾನವೀಯತೆ ದೃಷ್ಟಿಯಿಂದ ಈ ಪ್ರಕರಣವನ್ನು ನೋಡಿ ಅಂತ ನಾವು ಹೇಳಿದ್ವು. ಅರಣ್ಯದಂಚಿನ ಅರಣ್ಯವಾಸಿಗಳು ಅರಣ್ಯ ರಕ್ಷಣೆಯಲ್ಲಿ ಅತ್ಯಂತ ನಿರ್ಣಾಯಕರಾಗ್ತಾರೆ. ಸಾವಿರಾರು ಎಕರೆ
ಹಿರೇಭಾಸ್ಕರ ಅಣೆಕಟ್ಟಿಗೆ ಹೋಗ್ತಕ್ಕಂತ ಅರಣ್ಯ ಪ್ರದೇಶದಲ್ಲಿ ಜನವಸತಿ ಇಲ್ಲ. ಇದೊಂದು 13-14 ಕುಟುಂಬಗಳು ಮಾತ್ರ ಇರೋದು. ಇಲ್ಲಿ ಹೇರೂರಿನಲ್ಲಿ ನಡೆದಿರ್ತಕ್ಕಂಥ ಬಾಂಬ್ ಪ್ರಕರಣ ಬ್ಲಾಸ್ಟ್ ಮಾಡ್ತಕ್ಕಂಥವ್ರು ISI ಏಜೆಂಟ್ಗಳು ಬಂದು ಯಾಕೆ ಕೆಲಸ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ಜನವಸತಿ ಇದೆ, ಅಲ್ಲಿ ಯಾರಿಗೆ ಬರ್ತಾರೆ ಯಾರು ಹೋಗ್ತಾರೆ ಅನ್ನೋ ಸಂಗತಿಗಳನ್ನ ಅವರು ನಿಮ್ಮೊಟ್ಟಿಗೆ ವ್ಯವಹರಿಸಿ ಕೂಡ ಹೇಳ್ತಾರೆ. ಯಾವುದೇ ಸಂಪದ್ಭರಿತವಾದಂತಹ ಅರಣ್ಯದ ಮರಗಳನ್ನ ಅವರು ನಾಶ ಮಾಡಲಿಲ್ಲ. ನೀವು ಅವ್ರ ಮನೆಯಲ್ಲಿ ಊಟ ತಿಂದು ಕಾಫಿ ಕುಡಿದು ಅವ್ರ ಜೊತೆಗೆ ಮಾತಾಡಿಕೊಂಡು ಚೆನ್ನಾಗಿದ್ದು ಬಿಟ್ಟು ಯಾವ ಮಾಹಿತಿಯನ್ನು ಕೊಡದೆ ನೀವು ಅವರನ್ನ ನೀವು ರೈತರ ಮಕ್ಕಳಾಗಿ ಹಾಕಿರ್ತಕ್ಕಂಥ ಬೇಲಿಯನ್ನು ಕಿತ್ಕೊಂಡು ಬರ್ತೀರಿ 15-20 ಜನ ಬಂದು ಅಂತ ಯಾವ ನ್ಯಾಯ ಇದು? ಇದು ಶರಾವತಿ ಅಭಯಾರಣ್ಯದ ಪ್ರದೇಶದಲ್ಲಿ ಇದು ನಡೀತಾ ಇರತಕ್ಕಂಥ ಮೊದಲನೇ ಪ್ರಕರಣ ಈ ವರ್ಷದಲ್ಲಿ. ಇನ್ನು ಸರಣಿ ಪ್ರಕರಣಗಳು ಬರುತ್ತೆ ರೈತರೆ. ಆ ಉದ್ದೇಶಕ್ಕೆ ನಾವು ಸೇರಿದ್ದೇವೆ. ಇದಕ್ಕೆ ಕೊನೆ ಆಗ್ಬೇಕು ಇವತ್ತೇ. ನಾಳೆ ದಿನ ಬರ್ಕೂಡ್ದು ಅವ್ರ ಮನೆ ಬಾಗಿಲಿಗೆ ಬರ್ಕೂಡ್ದು. ನಾಚಿಕೆ ಗೇಡಿನ ಪ್ರಸಂಗಗಳಿದೆ. ಇಲಾಖೆಗಳು DF ಅವ್ರು ಬಂದಾಗ ಹಾಲಪ್ಪನವರು ಅದನ್ನು ಪ್ರಸ್ತಾಪ ಮಾಡ್ತಾರೆ. ನಾನು ಪ್ರಸ್ತಾಪ ಮಾಡಕ್ ಹೋಗೋದಿಲ್ಲ. ಇದು ಮೋಟಿವೇಶನ್ ಇಟ್ಕೊಂಡು ಮಾಡಿರ್ತಕ್ಕಂಥ ಅರಣ್ಯದ ತಿರುವು. ಇದು ಬೇರೆ ಉದ್ದೇಶ ಇದೆ, ಇದರಲ್ಲಿ ಹಿಡನ್ ಅಜೆಂಡಾ ಇದೆ. ಪ್ರಶ್ನವ್ರೆ ಸ್ಟೇಟ್ ಇಶ್ಯೂ ಇದು. ನಾವೆಲ್ಲ ತಲೆ ತೆಗೆಸ್ತಕ್ಕಂಥ ಸಂಗತಿಗಳು. ಯಾಕೆ ಬೇಲಿ ಕಿತ್ತಿದ್ದಾರೆ ಅಂದ್ರೆ ದೇವೇಂದ್ರಪ್ಪ ಬೇರೆ ಇದೆ ವಿಷಯ, ಬೇರೆ ಇದೆ ವಿಷಯ. ಈ ತರದ ಲಜ್ಜೆಗೇಡಿತನ ಮಾಡಿರ್ತಕ್ಕಂಥದ್ದು ಅತ್ಯಂತ ಖಂಡನಾರ್ಹ. ಆ ಪ್ರಕರಣ ಮಾಡಿರ್ತಕ್ಕಂಥ ಅವನನ್ನ ಸಸ್ಪೆಂಡ್ ಮಾಡ್ಬೇಕು, ಡಿಸ್ಮಿಸ್ ಮಾಡ್ಬೇಕು. ಅವನನ್ನು ಸಸ್ಪೆಂಡ್ ಅಲ್ಲ. ಅರಣ್ಯ ಅಧಿಕಾರಿಗಳು ಮಂತ್ರಿಗಳು ಬಹಳ ಸ್ಟ್ರಾಂಗ್ ಇದ್ದಾರೆ, ಸಿಕ್ಕಾಪಟ್ಟೆ ಜನಸ್ನೇಹಿಯಾಗಿ ಮಾಡ್ತಾರೆ ಕೆಲಸ ಅಂತ ನಾವು ಕೇಳಿದ್ದೇವೆ. ನಾನು ಈ ಪ್ರತಿಭಟನಾ ಹೋರಾಟದ ಮೂಲಕ ಅರಣ್ಯ ಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ. ಆ ಲಜ್ಜೆಗೆಟ್ಟಿರ್ತಕ್ಕಂಥ ನಿಮ್ ಫಾರೆಸ್ಟ್ ಆಫೀಸರ್ ಅಲ್ಲ, ಅವರು ಗಾರ್ಡ್ ಅನ್ನ ಮತ್ತೆ ಸಸ್ಪೆಂಡ್ ಮಾಡ್ಬೇಕು ಕೂಡ ಆಗ್ರಹ. ಈ ತರದ ಘಟನೆಗಳನ್ನ ಯಾರು ಸಹಿಸಕ್ಕಾಗೋದಿಲ್ಲ. ನಾವು ಒಂದು ರಾಜಕೀಯ ಪಕ್ಷದಲ್ಲಿ ಕೆಲಸ ಮಾಡ್ತಾ ರೈತರ ಜೊತೆಗಿರ್ತಾ ಅರಣ್ಯನೂ ಇರಬೇಕು ಅಂತ ಹೇಳ್ತಕ್ಕಂಥ ಪ್ರತಿಪಾದನೆ ಮಾಡುವವರಾಗಿ ಅದರನ್ನೆಲ್ಲ ಸೂಕ್ಷ್ಮತೆಯನ್ನು ಗ್ರಹಿಸಿರ್ತಕ್ಕಂಥ ಜನರಾಗಿ ನಾವು ಪದೇ ಪದೇ ಹೇಳ್ತಾ ಇದ್ದೇವೆ. ನಾವು ಹೊಸದಾಗಿರ್ತಕ್ಕಂಥ ಎನ್ಕ್ರೋಚ್ಮೆಂಟ್ ನ ಬೆಂಬಲಿಸಿಕೊಂಡು ಹೋರಾಟಗಳನ್ನು ಮಾಡೋದಿಲ್ಲ, ನಾವು ಅದ್ರ ಜೊತೆಗೆ ಇಲ್ಲ ಅಂತ ಹೇಳಿದ್ದಾರೆ. ನಡ್ಕೋತೇವೆ ಕೂಡ ಹಾಗೆ. ಯಾವ ಹಳೆ ಎನ್ಕ್ರೋಚ್ಮೆಂಟ್ ಇದೆ, 3 ಎಕರೆ 5 ಎಕರೆ ಪಟ್ಟೆಪಾಡಿಗಾಗಿ ರೈತ ಗೊತ್ತಿಲ್ಲದೆ ಪರಿಕಲ್ಪನೆ ಇಲ್ಲದೆ ಇದು ಅರಣ್ಯ ಭೂಮಿನೋ ಇದು KPC ಭೂಮಿನೋ ಅಂತ ಪರಿಕಲ್ಪನೆ ಇಲ್ಲದೆ ಯಾರು ಒತ್ತುವರಿಯನ್ನು ಮಾಡಿದ್ದಾರೆ, ಯಾವ ಕಾರಣಕ್ಕೂ ಅದನ್ನ ತೆರವುಗೊಳಿಸೋದಕ್ಕೆ ಯಾವನು ಭೂಮಾಲೀಕ ಮನೋಭಾವ ಇಟ್ಕೊಂಡಿದ್ದಾನೆ ಅವನು ಕಾಕಿ ಬಟ್ಟೆ ಬಿಚ್ಚಿ ಮೊದಲು ಮೀಟಿಂಗ್ ಇಂದ ಹೊರಗೋಗ್ಬೇಕು ಅಂದ್ರು ಇವ್ರು ರಾಜ್ಯ ಮಟ್ಟದ ಅಧಿಕಾರಿ ಮದನ್ ಗೋಪಾಲ್. ಇವ್ರೇನ್ ತಿಳ್ಕೊಬಿಟ್ಟಿದ್ದಾರೆ, ಅಲ್ಲಿ ಈಗ ನೋಡಿದೆ ಡೈಲಿ ವೇಜಸ್ನವ್ರನ್ನ ಕೂರಿಸಿದ್ದಾರೆ, ಕಾಯಂನವ್ರು ಕೂರಕ್ ರೆಡಿ ಇಲ್ಲ ಅವರು. ಶಿವಮೊಗ್ಗದಲ್ಲಿ ಒಂದು ಸೆಮಿನಾರ್ ನಡೀತು. ಎಲ್ಲರೂ ಏನಂದ್ರೆ ಈ ರೇಂಜರ್ ಮನೆ ಕಾಡೊಳಗಿರ್ಬೇಕು, ಉಮ್ಮಳ ಕಚ್ಕೊಳಂಗಿರ್ಬೇಕು, ಕಾನೂರು ಕೋಟೆ ಹತ್ರ CCF DFO ಆಫೀಸ್ ಇರ್ಬೇಕು, ಮನೆ ಇರ್ಬೇಕು ಕಾಡೊಳಗೆ. ಇವ್ರು ಬಂಗ್ಲೆ ಕಟ್ಕೊಂಡು ಊರ್ ಹೊರಗಡೆ ಆರಾಮಾಗಿರೋದು. ನಮ್ ಜನ ಹಳ್ಳಿಲಿ ಆ ಮಂಗಗಳ ಕಾಟ. ಒಂದಿನ ಎಲ್ಟಿ ತಿಮ್ಮಪ್ಪ ಹೆಗಡೆ ಅವ್ರ ಮನೆಗೆ ಹೋಗಿದ್ದೆ ಪ್ರಶಾಂತ್. ಮಾರ್ಯ ನಮ್ಮ ಮನೆಗೆ ತೆಂಗಿನ ಕಾಯಿ ಉಪಯೋಗಿಸಿ ಮಾರ್ತಿದ್ವಿ, ಈಗ ಮನುಷ್ಯನ್ಕಿಂತ ಚೆನ್ನಾಗಿ ತೂತ ಮಾಡಿ ಕುಡಿದು ಬಿಡ್ತದೆ, ಎಂತದ್ದು ಇಲ್ಲ, ತೆಂಗಿನಕಾಯಿ ಇಲ್ಲ ಏನಿಲ್ಲ ಅಂದ್ರು. ಪೇಟೆಯಲ್ಲಿ ಮಂಗನ ಕಾಟ ಅಂದ್ರೆ ಜನ ನಗ್ತಾರೆ, ಆದ್ರೆ ಆ ಮಂಗನ ಕಾಟ ನಿಮಗೆ ಮಾತ್ರ ಗೊತ್ತು, ಹಳ್ಳಿಯವರಿಗೆ, ತೋಟ ಮಾಡ್ಕೊಂಡವರಿಗೆ, ಜಮೀನ್ ಮಾಡ್ಕೊಂಡವ್ರಿಗೆ. ಹಂದಿ ಕಾಟ ಇವ್ ರೂಲ್ಸ್ ಹೆಂಗಿದೆ ನೋಡ್ರಿ. ಹಂದಿ ಕಾಟ ಕೊಟ್ರೆ ಹೊಡಿಬೋದಂತೆ, ತಿನ್ನಂಗಿಲ್ಲ. ಅಳಿಲು ಒಂದಿನ ಅಲ್ಲೆಲ್ಲ ಹೋಗ್ತಿತ್ತಂತಲ್ಲ ಬ್ಯಾಕ್ವರ್ಡ್ ಹತ್ರ, ಅರ್ಕಲನ ಸ್ವಲ್ಪ ಸ್ಪೀಡ್ ಆಗಿ ಹೋಗ್ತಿದ್ದ. ಈಗೆಲ್ಲ ಸ್ವಲ್ಪ ಸ್ಪೀಡ್ ಇರ್ತಾರಲ್ಲ ಹುಡುಗರು, ಸ್ಪೀಡ್ ಆಗಿ ತಲೆ ಕೆಳಗಾಗ್ತಾ ಐತಿ. ಹೈವೇ ಬ್ರಿಡ್ಜ್ ಒಂದು ಚೆನ್ನಾಗ್ಬಿಡ್ತು ಅಂತ ಹೇಳಿ ಅವ್ರು ಯಾವ ಊರಿಂದ ಬರ್ತಾರೆ, ಯಾವ ಕ್ರಾಸ್ ಅಲ್ಲಿ ಎಂತ ಐತೆ, ಆ ಕ್ರಾಸ್ ಆಗಿ ಏನೈತೆ ಇಲ್ಲಿ ಗೊತ್ತಿರಲ್ಲ, ತಂದು ಹೇಳ್ತಾ ಇದಾರೆ ಎಲ್ಲರಿಗೂ. ಅಲ್ಲಿ ಹಳ್ಳಿನ ಮೈ ಮೇಲೆ ಹೋಗಿದ್ದೆ 30,000 ರೂಪಾಯಿ ದಂಡ. ಇವನ್ ಜೇಬಾಗಿ ಇಟ್ಕೋಬೇಕು, ಹಳ್ಳಿನ ನೀವು ವೈಲ್ಡ್ ಲೈಫ್ ಅನ್ನು DFO ಒಂದು ಇಟ್ಕೋಬೇಕು, ಮಂಗನ್ ಇಲ್ಲಿ ಇಟ್ಕೋಬೇಕು ಜೇಬಾಗಿ. ಇವನು ಮಂಗನೇ, ಮಂಗನಿಗಾರು ಬುದ್ಧಿ ಇರ್ತದೆ, ಇವರಿಗಿರಲ್ಲ. ಅದಕ್ಕೋಸ್ಕರ ಇನ್ನೊಂದು ಗಂಭೀರವಾದ ಘಟನೆ ನಡೆದಿದೆ. ಇವರು ಕಾಕಿ ಬಟ್ಟೆ ಹಾಕೊಂಡು ಏನ್ ಮಾಡಿದ್ರು ನಡೆಯುತ್ತೆ ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಆ ಕುಟುಂಬದವ್ರ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾರೆ. ನಾ ಬಾಯಿ ಬಿಟ್ಟು ಹೇಳಲ್ಲ ಏನಂತ. ನಿನ್ನೆ ಏನ್ ಬೇಲಿ ಕಿತ್ತು ಮಾಡಿದ್ದಾರೆ, ಅವನು ಯಾವನ ಅಯೋಗ್ಯ ಇದ್ದಾನೆ ಗಾರ್ಡನ್ನ
ಈ DF ಸಸ್ಪೆಂಡ್ ಆರ್ಡರ್ ಮಾಡಿ ಇಲ್ಲಿಂದ ಕಾಲಿಟ್ಟು ಹೊರಗೆ ಹೋಗ್ಬೇಕು, ಇಲ್ಲದೇ DF ಇಲ್ಲಿ ದಾಟಕ್ ಬಿಡಲ್ಲ. ಇವೆಲ್ಲ ಕುತ್ಕೊಂಡಿಯಾರು ಜನರ ತೆರಿಗೆ ಹಣದಿಂದ, ಜನರ ದುಡಿಮೆಯಿಂದ, ಜನರ ಬೆವರಿಂದ ಇವತ್ತು ಸಂಬಳ ತಗೊಂಡು ನಡೆಯುವಂತ ಅಧಿಕಾರಿ ಜನರಿಗೆ ಕೈ ಮುಗಿದು ಗೌರವದಿಂದ ಮಾತಾಡೋದು ಕಲಿಬೇಕು. ಅವನ ಮಂಜಾತ್ ಸಂಪೋಡಿಗೆ ಹೊಡೆದ್ರ ಅವಾಗ ಸಾಯ ತಗ್ಗ ಹೊಡೆದಿದ್ದಾರೆ, ಬೇಟೆಯಾಡಕ್ ಹೋಗಿದ್ದ ಅಂತ. ಯಾವನ್ರಿಗೆ ಮೈ ಮುಟ್ಟಕ್ ಅಧಿಕಾರ ಕೊಟ್ಟಿರೋ ಇವ್ರಿಗೆ? ಹೋಯ್, ನೀನ್ ತಪ್ಪು ಮಾಡಿದೀಗ ಅವ್ರ ಮನೆ ಒಳಗಡೆ ಅಸಭ್ಯ ವ್ಯವಹಾರ ಮಾಡಿದಾನ, ಗಾರ್ಡನ್ ಹಿಡ್ಕೊಂಡ್ ಬಡಿಬೋದ ನಾವು? ಆದ್ರೆ ಬಡಿದ್ರೆ ತಪ್ಪಾಗತ್ತೆ, ನಮ್ಮ ಮೇಲೆ ಕೇಸ್ ಹಾಕ್ತಾರೆ. ಆದ್ರೆ ಅವ್ರು ಮಾಡಿರೋ ವ್ಯವಹಾರ ಅವ್ರು ಮಾಡಿಲ್ಲ. ನ್ಯಾಯವಾಗಿ ರೇಂಜರ್ ಮಾತ್ರ ಅಲ್ಲ, ಗಾರ್ಡ್ ಮಾತ್ರ ಅಲ್ಲ, ಈ DF ಅನ್ನು ಮೊದಲು ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸ್ಬೇಕು. ಹೋರಾಟದಲ್ಲಿ ಹೇಳ್ತಾರೆ, ನಾವು ಇಲ್ಲಿಗೆ ಬಿಡೋದಿಲ್ಲ, ಇಲ್ಲಿಗೆ ಬಿಡಲ್ಲ. ಇದು ಪಕ್ಷಾತೀತವಾದಂತ ಹೋರಾಟ. ಈಗ ಬಿಜೆಪಿ ಅವರು ಮಾಡಿದ್ದಾರೆ, ನಾಳೆ ಕಾಂಗ್ರೆಸ್ನವ್ರ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರೋ ರೈತರ ಮೇಲೆ ಅನ್ಯಾಯ ಆದ್ರೂ ಅದು ದೌರ್ಜನ್ಯನೇ, ಬಿಜೆಪಿ ಅವ್ರ ಮೇಲೆ ಆದ್ರೂ ದೌರ್ಜನ್ಯನೇ. ಆದ್ರೆ ಕಾಂಗ್ರೆಸ್ನವ್ರು ಏನ್ ಮಾಡ್ತಾರೆ, ಅಯ್ಯೋ ನಮ್ ಗೋಪಾಲ್ ಕೃಷ್ಣ ಎಲ್ಲಾರು ನೋಡ್ಬಿಟ್ರೆ ನಮ್ಗೆ ಏನಾರು ಕಿರುಕುಳ ಕೊಡ್ತಾನೇನೋ, ನಮ್ ಪಾರ್ಟಿಯಿಂದ ತೆಗಿತಾನೇನೋ, ನಾಳೆ ಪಂಚಾಯತಿ ಸೀಟ್ ಸಿಗ್ತತೋ ಇಲ್ಲೋ. ಕುಟುಂಬಗಳು ಇದಾರೆ, ಅವರೆಲ್ಲ ಪಾಪ ಮುಳುಗಡೆಯ ಕುಟುಂಬದವರು. ನವೀನೆಲ್ಲ ತಾವೆಲ್ಲ ಬಂದಿದ್ರಿ, ಶ್ರೀಧರು, ರಾಜು, ಇನ್ನು ಆ ಭಾಗದ ಅನೇಕ ಜನ ಮುಖಂಡರುಗಳು ಬಂದಿದ್ರು. ಅವರಿಗೆ ಹೆಸರು ಮಾಡಲೇಬೇಕು ಅನ್ನೋ ಉದ್ದೇಶ ನೀವು ಇಟ್ಕೊಂಡಿದ್ರು ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಹೇಳಿದ್ರು ಯಾವಾಗ ಒಂದು ವಾರ ಆದ್ಮೇಲೆ, ತೆರವು ಮಾಡುವ ಒಂದು ವಾರ ಆದ್ಮೇಲೆ ಮಂತ್ರಿಗಳು ಹೇಳ್ತಾರೆ, ಇಲ್ಲ ಅವರನ್ನ ಯಾವುದೇ ಕಾರಣದಿಂದ ಒಪ್ಪಿಸೋ ಪ್ರಶ್ನೆನೇ ಇಲ್ಲ, ಇಲ್ಲಿ ಅದನ್ನ ನಿಲ್ಲಿಸಿ ವಾಪಸ್ ನಾವು ಕಳಿಸ್ಕೊಟ್ಟ ಆದ್ಮೇಲೆ, ಅವರನ್ನ ಓಡಿಸಿ ಆದ್ಮೇಲೆ ಇವ್ರು ಹೇಳಿಕೆ ಕೊಡ್ತಾರೆ ಒಂದು ವಾರದ ಮೇಲೆ, ಇಲ್ಲ ನಮಗ ಆ ತರದ್ ಒಕ್ಲೆಬ್ಸೋದಿಲ್ಲ. ಯಾವಾಗ ಒಕ್ಲೆಬ್ಸಕ್ ಕಳಿಸ್ಬಿಟ್ಟಿದಿರಿ, ಅವ್ರು ಯಾರು ಕೇಳದೆ ಇದ್ದಿದ್ರೆ ತೋಟಗಳನ್ನು ಕಳೆದು ಬಿಡ್ತಿದ್ರಿ. ಆದ್ರೆ ನೀವು ಒಂದು ವಾರದ ಮೇಲೆ ಪ್ರತಿಕ್ರಿಯೆಗಳನ್ನ ಕೊಡ್ತೀರಿ. ಇಲ್ಲೇ ಬೇಸೂರು 30 ಮನೆ ಅವ್ರದಕ್ಕೆ ಅಗಳ ಹೊಡೆಯಕ್ಕೆ ಹೋಗ್ಬಿಟ್ಟಿದ್ದಾರೆ. ಮೊದಲು ಹಿಟಾಚಿ ಬಂದು ಇಳಿದಿದ್ದೆ ಆ SC ಕಾಲೋನಿ, ಹೌದೇನ್ರಿ? SC ಕಾಲೋನಿ ಅಲ್ಲಿ ಹೋಗಿ ಅವ್ರ ಮನೆ ಸುತ್ತ ಟ್ರೆಂಚ್ ಹೊಡಿಯೋದು. ಪಾಪ ಗೇರ್ ಗಿಡ ಹಚ್ಚಿದ್ದಾರೆ, ಅದ್ ಮಾಡ್ಕೊಂಡಿದ್ದಾರೆ. ಇಟ್ಕೊಂಡು ಜನ ನಿಮಗೆ ವಿಧಾನಸಭೆಯಲ್ಲಿ ಧ್ವನಿ ಎತ್ತಿ ರಕ್ಷಣೆ ಮಾಡಿ ಅಂತ ಕಳಿಸಿದ್ರೆ ನೀವಿಲ್ಲ, ಅದನ್ನ ನಾವು ಅಲ್ಲಿ ಅದನ್ನ ಅಗಳ ಹೊಡೆದ್ ಬಿಡ್ತೀವಿ, ಬಂದ್ ಮಾಡ್ಬಿಡ್ತೀವಿ, ಅದನ್ನ ತೆರವು ಮಾಡ್ಬಿಡ್ತೀವಿ ಅನ್ನೋದನ್ನ ಹೇಳಿಕೆನ, ಹೌದೇನ್ರಿ? ನೀವಿದ್ರೆ ಅದು ಕೇಳಿದ್ದು, ಹೌದು, ಕರೆಕ್ಟ್. ಹಂಗಾಗಿ ತೆರವು ಮಾಡ್ಬಿಡ್ತೀವಿ ಅಂತ ಹೇಳೋದಾದ್ರೆ ನೀವು ಜನ ವಿರೋಧಿಯಾಗಿದ್ದೀರಿ ಅಂತ ಅರ್ಥ. ಜನ ವಿರೋಧಿ ಎಷ್ಟೊಂದು ಪ್ರಕರಣಗಳು ನಡೀತಿದಾವೆ. ಮಾಜಿ ಶಾಸಕರು, ಮಂತ್ರಿಗಳು ಆ ವಿಷಯ ಹೊಸನಗರ ಭಾಗದಲ್ಲಿ ನಡೆದಿರೋ ಅಂತದನ್ನ, ಈ ಭಾಗದಲ್ಲಿ ನಡೆದಿರೋ ಅಂತ 10 ಪ್ರಕರಣಗಳನ್ನ ಹೇಳ್ತಾರೆ. ಆದ್ರೆ ನಮಗೆ ಒಂದು ಸಂಕಷ್ಟ ಬಂದಿದೆ, ಕಷ್ಟ ಬಂದಿದೆ. ಆದ್ರೆ ನಮ್ಮ ಧ್ವನಿ ಆಗ್ಬೇಕು ಅಂತೇಳಿ ವಿಧಾನಸಭೆಗೆ ಶಾಸಕರಾದವ್ರನ್ನ ಆಯ್ಕೆ ಮಾಡಿ ಕಳಿಸ್ತೇವೆ. ಶಾಸನಸಭೆಯಲ್ಲಿ ಮಾತಾಡ್ಬೇಕಲ್ಲ, ಧ್ವನಿ ಎತ್ತಬೇಕಲ್ಲ. ಪಂಪ್ ಸ್ಟೋರೇಜ್ ಬಗ್ಗೆ, ಪಂಪ್ ಸ್ಟೋರೇಜ್ ಆಗಲೇಬೇಕು. ಮುಂದಿನ ಪೀಳಿಗೆಗೆ, ಕರ್ನಾಟಕದ ಮುಂದಿನ ಪೀಳಿಗೆಗೆ ಬಹಳ ಅನುಕೂಲ. ಅಲ್ಲಣ್ಣ, ಹೊಸನಗರದಿಂದ ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿದೀವಿ. ಸಾಗರದಲ್ಲಿ 10 ದಿನ ಪ್ರತಿಭಟನೆ ಆಗ್ತಿದೆ. ಹೊಸನಗರ ಭಾಗದಲ್ಲಿ, ಕಾರವಾರ ಭಾಗದಲ್ಲಿ ಅದಕ್ಕೆ ವಿರೋಧ ಇದೆ. ತಾವು ಮಂತ್ರಿಯಾಗಿ ಹೇಳಿಕೆ ಕೊಟ್ಟಿದ್ರೆ ಸರಿಯಪ್ಪ, ಜಾರ್ಜ್ ಏನೋ ಹೇಳಿಕೆ ಕೊಟ್ಟಿದ್ರೆ ಮಂತ್ರಿ, ಆ ಇಲಾಖೆ ಮಂತ್ರಿ ಸರಿ. ಸಾಗರ ವಿಧಾನಸಭೆಯ ಕ್ಷೇತ್ರದ ಶಾಸಕರಾಗಿ ಸಾಗರದ ಜನರ ಹಿತವನ್ನ ರಕ್ಷಣೆ ಮಾಡಬೇಕಾದರಾಗಿ ವಿಧಾನಸಭೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನೀವು ಮಾತಾಡಿದ್ದು ಪಂಪ್ ಸ್ಟೋರೇಜ್ ವಿಷಯದಲ್ಲಿ. ಇಲ್ಲಿ ಅಗಳ ಹೊಡೆಯೋದನ್ನ ಸ್ಟಾಪ್ ಮಾಡಿ ಹೋಗಿದ್ದಾರೆ, ಅಗಳ ಹೊಡೆಸೋದನ್ನ ನಿಲ್ಲಿಸಿ ಹೋಗಿದ್ದಾರೆ. ಇವ್ರು ಯಾವ ಪರಿಸರ ಪ್ರೇಮಿ ಅಂತ ನಮ್ಮನ್ನು ಕೇಳಿದ್ದಾರೆ. ಆದ್ರೆ ನಾವು ಮುಳುಗಡೆ ರೈತರು, 2 ಸಲ ಮುಳುಗಡೆ ಆದವರು, ಹಾಲಪ್ಪನವ್ರು ಮುಳುಗಡೆ ಆದಂತವ್ರು, ಇಲ್ಲಿ ಅನೇಕ ಜನ ಮುಳುಗಡೆ ಆದಂತವ್ರು ಇದ್ದೀರಿ. ಅದರ ಕಷ್ಟ ನಷ್ಟಗಳು ನಮಗ್ ಗೊತ್ತಿದ್ದಾವೆ, ಕಷ್ಟ ನಷ್ಟಗಳು ಕೊಟ್ಟಿದ್ದಾವೆ. 30 ಜನ SCಗಳು ಏನಿದಾರಲ್ಲ, ಬೇಸೂರು ಕಾಲೋನಿಯರು, ಎಲ್ಲರೂ ಸಹಿತ ಮುಳುಗಡೆಯರು. ಯಾರ ಒಬ್ಬರನ್ನು ಸಹಿತ ಒಕ್ಲೆಬ್ಸೋದಿಲ್ಲ ಅನ್ನೋ ಮಾತನ್ನ. ಸಾಗರದ ಮಾರಿಕಾಂಬಾದೇವಿ ನ್ಯಾಸ ಪ್ರತಿಷ್ಠಾನದ ಚುನಾವಣೆ ಸಂದರ್ಭದಲ್ಲಿ ಅಧ್ಯಕ್ಷ ಪದಾಧಿಕಾರಿಗಳ ಚುನಾವಣೆಯಲ್ಲಿ ನಾನು ಹಸ್ತಕ್ಷೇಪ ಮಾಡಿಲ್ಲ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದ್ದಾರೆ. ಸಾಗರದ ಮಾರಿಕಾಂಬಾ ದೇವಸ್ಥಾನದಲ್ಲಿ ಶುಕ್ರವಾರ
ಪ್ರತಿಷ್ಠಾನಕ್ಕೆ ಚುನಾವಣೆ ಮೂಲಕ ಆಯ್ಕೆಯಾದವರನ್ನು ಅಭಿನಂದಿಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಕೆಎನ್ ನಾಗೇಂದ್ರ, ಸುಂದರ್ ಸಿಂಗ್, ಕೃಷ್ಣಮೂರ್ತಿ, ನಾಗೇಂದ್ರ ಕುಮಟ ಇನ್ನಿತರರು ಹಾಜರಿದ್ದರು. ಎಲ್ಲರೂ ಒಟ್ಟಾಗಿ 36 ಜನ ಒಂದಾಗಿ ಯಾವುದೇ ಗೊಂದಲ ಇರ್ತದೆ ಆರಾಮಾಗಿ ಮುಂದಿನ ದಿವಸ ಯಾವುದೇ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದರೆ ದೇವಸ್ಥಾನದಲ್ಲೇ ಇಟ್ಕೊಳ್ರಿ, ಚಿಕ್ಕರಕ್ಕೆ ಹೋಗಬೇಡಿ, ಒಟ್ಟಾಗಿ ಮಾಡಿಕೊಂಡು ನಾಳೆ ದಿವಸ ಎಲೆಕ್ಷನ್ ಇದೆ, ದಯವಿಟ್ಟು ಶಾಂತಿಯುತ ಎಲೆಕ್ಷನ್ ಮಾಡಿ ಒಟ್ಟಾಗಿ ಏನಾದ್ರು ಮಾತುಕತೆ ಮಾಡಿಕೊಂಡ್ರೆ ನೀವು ಮಾಡ್ಕೊಳ್ರಿ. ನೀವು ಯಾರು ಆಗ್ತೀರ ಅನ್ನೋದು ನಿಮಗೆ ಬಿಟ್ಟಿದ್ದು. ನಾನು ಬರ್ತೇನೆ, ನಂದೊಂದು ಓಟ್ ಇದೆ, ನಾನು ಓಟ್ ಹಾಕಿ ಹೋಗ್ತೇನೆ, ನಾನು ಇಲ್ಲೇ ನಿಂತ್ಕೊಳ್ಳೋದಿಲ್ಲ. ಒಟ್ಟಾಗಿ ಜಾತ್ರೆ, ಮುಂದಿನ ಜಾತ್ರೆ ಮತ್ತು ಇಲ್ಲಿಯ ದೇವಿಯ ಏನು ಸೇವೆ ಮಾಡೋಕ್ಕೆ ನಾವು ಬಂದಿದ್ದೀರಿ, ಮುಂದಿನ ದಿನದಲ್ಲಿ ಗುರಿ ಇಟ್ಕೊಂಡು ಆ ತಾಯಿಗೆ ಏನೇನು ಆಗಬೇಕಾದಂಥ ಒಂದು ಕನಸಿದೆ, ಆಸೆ ಇದೆ, ಅದನ್ನೆಲ್ಲ ಈಡೇರಿಸುವಂಥ ಭಕ್ತಾದಿಗಳಾಗಿ ನೀವು ಕೆಲಸ ಮಾಡಿದ್ರೆ ನಾನು ಏನು ಹೇಳಿಕ್ಕೆ ಹೋಗುದಿಲ್ಲ. ಇಲ್ಲಿವರೆಗೆ ಜಾತ್ರೆ ಮಾಡಿದ್ದಾರೆ, ಜಾತ್ರೆಯ ಲೆಕ್ಕಾಚಾರಗಳು ಏನಿದೆ ಅದನ್ನು ಮುಂದೆ ಇದರಲ್ಲೇ ನಾಗೇಂದ್ರಪ್ಪನವರು ಅವರೆಲ್ಲರೂ ಕೊಡ್ತಾರೆ. ಯಾವುದೇ ನಾವೇನಾದ್ರಲ್ಲಿ ಇದು ಮಾಡಲಿಲ್ಲ, ಹಿಂದೆ ಏನು ಕೊಡ್ತಿದ್ರು ಅದೇ ಥರನೇ ಈ ವರ್ಷ ನಾವು ಚಿಟ್ಟೆ ಕೊಡಿ ಅಂತ ಹೇಳಿ ಅದೇ ಥರ ಮಾಡಿದ್ದಾರೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಎಷ್ಟು ಬಂದಿದೆ ಏನನ್ನೋದನ್ನ ಈಗಾಗಲೇ ಲೆಕ್ಕ ಕೊಡ್ಲಿಕ್ಕೆ ಹೇಳಿದ್ದೇನೆ, ಅದೆಲ್ಲ ಕೊಡ್ತಾರೆ. ಈ ಸರಿ ಹೈಯೆಸ್ಟ್ ಬಿಡ್ಡಲ್ಲಿ ಒಂದಿಷ್ಟು ದುಡ್ಡು ಬಂದಿದೆ ಮತ್ತು ಎಲ್ಲದರಲ್ಲೂ ಸ್ವಲ್ಪ ಬಂದಿದೆ, ಕಾಣಿಕೆಯಲ್ಲೂ ಸ್ವಲ್ಪ ಜಾಸ್ತಿ ಬಂದಿದೆ ಮತ್ತು ಖರ್ಚು ವೆಚ್ಚನೂ ಸುಮಾರು ಆಗಿದೆ, ಇಲ್ಲ ಅಂತಿಲ್ಲ, ಅದನ್ನು ಮಾಡಿರ್ತಾರೆ. ನಾನಂತೂ ಮತ್ತು ಭಾಳ ಜನ ಪತ್ರಿಕೆಲ್ಲ ಹೇಳಿದ್ದಾರೆ, ಬೇಡವರು ಫ್ಲಕ್ಸಿಗೆ ಕೊಡ್ಸಿದ್ದಾರೆ, ಅಲ್ಲಿ ಕೊಡ್ಸಿದ್ದಾರೆ ಅಂತ. ಒಂದೇ ಒಂದು ಫ್ಲಕ್ಸ್ ನನ್ನ ಮಾರಿಕಮ್ಮಿಂದ ನಾನು ಹಾಕಿಲ್ಲ ಒಂದು ತಿಳ್ತೀನಿ. LED ಒಂದು ಹಾಕ್ರಿ ಅಂತ ಇವರಿಗೆ ಹೇಳಿದ್ದೆ, ಜಾತ್ರೆದೊಂದು LED ಹಾಕಬೇಕು. ಬಿಟ್ಟರೆ ನಾವು ಯಾವುದೇ ಒಂದೇ ಒಂದು ನಯ ಪೈಸವನ್ನು ನಾನು ಇದಕ್ಕಾಗಿ ಯಾವುದಕ್ಕೂ ನಾನು ಉಪಯೋಗ ಮಾಡ್ಕೊಂಡಿದ್ದೇನೆ ಅಂತ ತಿಳ್ಕೊಬೇಕು. ಭಾಳ ಜನ ಹೇಳಿದ್ದಾರೆ ತುಂಬ ಫ್ಲೆಕ್ಸ್ ಹಾಕಿದ್ದಾರೆ ಅಂತ. ಅದಕ್ಕೆ 2,75,000 ನಾನು ಕೊಟ್ಟಿದ್ದೀನಿ, ಈಗಾಗಲೇ ನನ್ನ ಕೈಯಿಂದ ಕೊಟ್ಟಿದ್ದೀನಿ. ಇವ್ರ ಐದರಿಂದ ನಾನು ಒಂದೇ ಒಂದು ಇದು ಮಾಡ್ತೀನಿ. ಇದರಿಂದ ಯಾವುದೇ ಒಂದು ಇದು ನಾನು ನನ್ನ ಇದಕ್ಕಾಗಿ ಗೌರವಾಧ್ಯಕ್ಷನಾಗಿ ₹1 ಮಾರಿಕಮ್ಮ ಜಾತ್ರೆಯಿಂದ ನಾನು ₹1 ಖರ್ಚಾಗ್ತದೆ. ಇದು ನಿಮ್ಮಲ್ಲಿ ಇರಲಿ. ಹಾಗಾಗಿ ಯಾಕಂದರೆ ಈಗ ಯಾರಾಗ್ತದೆ ಗೊತ್ತಿಲ್ಲ. ಉದಾಹರಣೆಗೆ ಏನಾಗಿದೆ, ಈ ಪಾಂಡಣ್ಣ ಒಂದು ಗೆದ್ದು ಗೊತ್ತಿಲ್ಲ. ಈ ಪಾಂಡಣ್ಣ ಗೆದ್ದರಿಂದ ಏನೋ ಬೇಡವರು ಪಾಂಡಣ್ಣ ಮಾಡಿಬಿಡ್ತಾರೆ, ಏನೋ ಈಡಿಗಿರಿ ಮಾಡ್ತಾರೆ, ಈಡಿಗಿರಿ ಅಂತ ತುಂಬ ವೈರಲ್ ಆಗಿ ಮಾಡಿದಾರಂತೆ. ನೋಡಿ, ಪಾಂಡಣ್ಣ ನಿಲ್ಲೋದು ಹೇಳಿಲ್ಲ. ಅವರು ನಿಂತಾದ್ಮೇಲೆ ಸರ್ ನಾನು ಅರ್ಜಿ ಹಾಕಿನಿ ಅಂತ ಬಂದರು. ಯಾಕೆ ನಿಲ್ಲಕ್ಕೆ ಹೋದೆ ಅಂತ ಕೇಳಿಲ್ಲ, ಒಂದ್ಸರಿ ಅವಕಾಶ ಇದೆ ನಿಲ್ತೀನಿ ಅಂದರು. ಹಾಗೆ ನಿಮ್ಮ ತಾಯಿ ಆಶೀರ್ವಾದ ನಿಂತ್ಬಿಟ್ಟೆ ಅಂತ. ನಾನು ಒಬ್ಬರಿಗೂ ಒಂದು ಓಟ್ ಹಾಕಿದೆ ಅಂತ ನಾನು ಇವತ್ತಿಗೂ ನಾನು ಯಾರಿಗೂ ಹೇಳಕ್ ಹೋಗಿಲ್ಲ. ಯಾರಿಗೂ ಇವತ್ತು ಪಾಂಡಣ್ಣ ಬಿಟ್ಟು ಯಾರಿಗೂ ನಾನು ಒಬ್ಬರಿಗೂ ಒಂದು ಓಟ್ ಹಾಕಿದೆ ಅಂತ ನಾನೇನು ಹೇಳಿಲ್ಲ. ಅವ್ರು ವೈದ್ಯಗಾರ, ಹಂಗಾಗಿ ಭಾಳ ಇದು ಮಾಡಿದ್ರು. ತುಂಬ ಜನ ಪಾಂಡಣ್ಣ ಮಾಡ್ತಾರಂತೆ, ಬೇಡವರು ಪಾಂಡಣ್ಣ ಮಾಡ್ತಾರಂತ. ನಾ ಪಾಂಡಣ್ಣಗೆ ಒಳ್ಳೆ ಕಡೆ ಗಣಪತಿ ದೇವಸ್ಥಾನದ ಅಧ್ಯಕ್ಷನ ಮಾಡಿ ಅಲ್ಲಿ ಕೂರಿಸಿದ್ದೀನಿ. ಅವ್ರಿಗೆ ಇಲ್ಲಿ ಅಧ್ಯಕ್ಷ ಮಾಡಕ್ಕೆ ಬಿಡೋದಂತ ಆಗೋದು ಹೇಳಬಿಟ್ಟಿದ್ದೀನಿ ನಾನು. ಆ ಪ್ರಶ್ನೆನೇ ಇಲ್ಲ. ಸುಮ್ಮನೆ ಗೊಂದಲ ಮಾಡಿ, ಯಾಕಂದ್ರೆ ಆ ಥರ ಈಡಿಗರು ಬರ್ತಾರೆ, ಅವ್ರು ಬರ್ತಾರೆ ಅನ್ನೋದು. ಇದು ಎಲ್ಲ ಜಾತಿಯವರು ಬಂದ್ದಾರೆ, ಈಡಿಗರು ಬರಬಾರ್ದಂತೆ ಏನಿಲ್ಲ. ಈಡಿಗರಿಗೂ ಬರೋಕೆ ಅವಕಾಶ ಇದೆ, ಇಲ್ಲ ಅಂತಲ್ಲ. ಅವರು ಬಂದಿದ್ದು ಬರ್ತಾರೆ. ಎಲ್ಲ ಜಾತಿಯರಿಗೂ ತಾಯಿ ಆಶೀರ್ವಾದ ಮಾಡಿದ್ದಾರೆ, ಬರೋಕ್ಕೆ ಅವಕಾಶ ಇದೆ. ಆದರೆ ಅವರೇ ಬೇಡ. ಅವರು ಈಗಾಗಲೇ ಒಂದು ಸಂಸ್ಥೆಗೆ ಮಹಾಗಣಪತಿ ಇವತ್ತು ಬಹಳ ಪ್ರಸಿದ್ಧವಾದಂಥ ಅದರಲ್ಲಿ ಅಧ್ಯಕ್ಷರಾಗಿದ್ದಾರೆ. ಹಂಗಾಗಿ ಅವ್ರನ್ನ ಇಲ್ಲಿ ತರುವಂಥ ಪ್ರಶ್ನೆ ಇಲ್ಲ. ಗೊಂದಲ ಎಲ್ಲ ಬಿಟ್ಬಿಡ್ಬೇಕು. ಸುಮ್ಮನೆ ಗೊಂದಲ ಅಲ್ಲಿ ಹಂಗೆ ಹೆಂಗೆ ಅಂತ ನನಗೆ ಬಂದು ಹೇಳ್ತಾರೆ ಎಲ್ಲರೂ. ಸಾರ್ ಪಾಂಡನಿಗೆ ಹೇಳ್ಬಿಟ್ಟಾರೆ ಅಂತ ಬಂದ ಮಾರಿಗುಡ ಕೂತಿ ಹೆಚ್ಚಾಗಿದೆ, ಅದಾಗಿದೆ, ಇದಾಗಿದೆ ಅಂತ ಹೇಳಿದ್ರು. ಇವೆಲ್ಲ ಏನಾಗುತ್ತೆ, ಸುದ್ದಿ ಮಾಡ್ಬಾರ್ದು, ಅವೆಲ್ಲ ಮಾಡಕ್ಕೆ ಹೋಗ್ಬೇಡಿ. ನಮ್ದು ಯಾವುದೇ ನಾನು ಪಾಂಡನಿಗೂ ಹೇಳಿಲ್ಲ, ಇನ್ನೊಂದು ಹೇಳಿಲ್ಲ, ಯಾರಿಗೂ ನಾನು ಹೇಳಲಿಲ್ಲ. ಅವ್ರು ಗೆದ್ದರೆ ಒಳ್ಳೆ ಕತೆ, ಎಲ್ಲರಿಗೂ ಗಣಾನಕ್ಕಾಗತ್ತ. ನಮ್ಮ ಗಣಪತಿ ಮಂಡಳಿ ನೀನು ಸಮಾಜದಲ್ಲಿ ಸಂಕಷ್ಟದಲ್ಲಿ ಇರುವವರನ್ನು ಗುರುತಿಸಿ ಅವರಿಗೆ ಸಹಾಯ ಹಸ್ತ ನೀಡುವಲ್ಲಿ ನಮ್ಮ ಸರ್ಕಾರ ಮುಂಚೂಣಿಯಲ್ಲಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಶುಕ್ರವಾರ ತಾಲೂಕು ಪಂಚಾಯಿತಿ ಅನುದಾನದಲ್ಲಿ 8 ವಿಕಲಚೇತನ ಫಲಾನುಭವಿಗಳಿಗೆ ತ್ರಿಚಕ್ರ ವಾಹನ ವಿತರಣೆ ಮಾಡಿ ಅವರು ಮಾತನಾಡುತ್ತಿದ್ದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಕಾಶ್, ಪ್ರಮುಖರಾದ ಕಲಸಿ ಚಂದ್ರಪ್ಪ, ಗಣಪತಿ ಮಂಡಗಳಲೆ, ಎಲ್ ಚಂದ್ರಪ್ಪ, ಆನಂದ್ ಭೀಮನೇರಿ, ಗಿರೀಶ್ ಕೋವಿ ಇನ್ನಿತರರು ಹಾಜರಿದ್ದರು. ಬಹಳ ಜನ ಅರ್ಜಿ ಕೊಟ್ಟಿದ್ರು, ಕೊಡ್ಲಿಕ್ಕೆ ಆಗ್ಲಿಲ್ಲ. ಹಿಂದಿನ ಸರಿ ಎಲ್ಲ ಸುಮಾರು 15 ಗಾಡಿ ಕೊಟ್ಟಿದ್ದೀವಿ. ಆದರೆ ಈ ಸರಿ ಬಹಳ ಪ್ರಮುಖವಾಗಿ ಒಂದಿಷ್ಟು ಜನ ತುಂಬ ಬೇಕು ಅಂತ ಕೇಳಿದ್ರು, ಇವತ್ತು ಅವ್ರಿಗೆ ಕೊಟ್ಟಿದ್ದೀವಿ. ಖುಷಿ ಆಗುತ್ತೆ. ಈ ಥರ ಅವರು ಮುಂದಿನ ಜೀವನವನ್ನು ಒಳ್ಳೆ ರೀತಿಯಲ್ಲಿ ಬಳಸ್ಕೋಬೇಕು. ಕೆಲವರು ಓಡಿಸೋಕ್ಕಾಗಲ್ಲ, ಅವ್ರ ಕುಟುಂಬದಲ್ಲಿ ಯಾರು ಬೇಕಾದರೂ ಓಡಿಸ್ಕೊಡ್ತಾರೆ. ಅವರು ಹೆಣ್ಣುಮಗಳಂತೂ ಒಂದು ಸರಿ ಬಂದು, ಸಾರ್ ನನಗೆ ಆಗೋದೇ ಇಲ್ಲ, ನನಗೆ ಭಾಳ ಕಷ್ಟ ಇದೆ, ಏನಾದರೂ ಮಾಡಿಕೊಡ್ಬೇಕು ಅಂತ ಹೇಳಿ ಬಂದು ಭಾಳ ಅಳ್ತಾ ಇತ್ತು. ಆ ತಕ್ಷಣವೇ ಹೋಗಿ ಈ ಅಮ್ಮಗೆ ಫಸ್ಟೇ ಕೊಟ್ಬಿಡಿಯಪ್ಪ ಅಂತ ಹೇಳಿದ್ರೆ ಇವತ್ತು ಸ್ಯಾಂಕ್ಷನ್ ಆಗಿದೆ. ಖುಷಿ ಆಗಿದೆ ಅವರಿಗೆ.
ಆದರೆ ಹುಷಾರಾಗಿರ್ಬೇಕು ನೀವು. ಯಾಕಂದರೆ ಗಾಡಿ ಓಡಿಸ್ಬೇಕಾದ್ರೆ ಭಾಳ ನಿಧಾನವಾಗಿ ಹೋಗಿ. ನಿಮ್ಮ ಹತ್ರ ಆಗಿಲ್ಲ ಅಂದರೆ ನಿಮ್ಮ ಕುಟುಂಬದಲ್ಲಿ ಯಾರು ಕೇಳಿ. ಹೆಲ್ಮೆಟ್ ಹಾಕೊಳ್ಳೇಬೇಕು. ಹೆಲ್ಮೆಟ್ ಹಾಕಿದ್ರೆ ಓಡಾಡಕ್ಕೆ ಹೋಗಬೇಡಿ. ಹೆಲ್ಮೆಟ್ ಹಾಕ್ಕೊಂಡು ನೀವು ಕ್ಲೀನಾಗಿ ಗಾಡಿ ಓಡಿಸ್ಕೊಂಡು ಹೋಗ್ರಿ. ನಿಮ್ಮ ಬದುಕನ್ನು ಕಟ್ಕೊಳ್ಳಿ. ಸರ್ಕಾರ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿ ಅನುದಾನದಲ್ಲಿ ಇವತ್ತು ನಿಮಗೆ ಈ ಒಂದು ಗಾಡಿಗಳನ್ನು ಕೊಟ್ಟಿದ್ದಾರೆ. ಭಾಳ ಚೆನ್ನಾಗಿದೆ ನೋಡಿ, ಒಳ್ಳೆ ಕಂಪನಿದೇ ಕೊಟ್ಟಿದ್ದಾರೆ. ಹಾಗಾಗಿ ಎಲೆಕ್ಟ್ರಿಕ್ ಇದು ಅಲ್ಲ, ಇದೆ ಪೆಟ್ರೋಲ್. ಹಾಗಾಗಿ ನಿಮ್ಮ ಜೀವನ ಬದುಕನ್ನು ಕಟ್ಕೊಳ್ಳುವಂಥ ಕೆಲಸ ನೀವು ಮಾಡಿ. ಸರ್ಕಾರ ಕೊಟ್ಟ ಯೋಜನೆಗಳನ್ನ ತಾವು ಮರೆಯಕ್ಕೆ ಹೋಗಬೇಡಿ. ಯಾಕಂದರೆ ಇವತ್ತು ಬೇಕಾದಷ್ಟು ಸರ್ಕಾರಗಳು ಇವತ್ತು ಬೋರ್ವೆಲ್ ಇರ್ಬೋದು, ಇನ್ನೊಂದು ಇರ್ಬೋದು, ಪ್ರತಿಯೊಂದು ಸಹ ಸರ್ಕಾರ ಇವತ್ತು ಯೋಜನೆಗಳ ಜಾರಿ ಮಾಡಿ. ನೀವು ಎಷ್ಟೋ ಜನ ಮೊನ್ನೆ ಬೋರ್ವೆಲ್ ಕೊಟ್ಟಾಗ ಇವಾಗ ನೀರು ಬಂದಿದೆ ಸರ್, ನಿಮ್ಮ ಆಶೀರ್ವಾದ ಸರ್ ಅಂತ ಹೇಳಿ ಫೋನ್ ಮಾಡಿದ್ದಾರೆ. ಹಾಗೆ ಅವರು ಬದುಕನ್ನು ಕಟ್ಕೊಳ್ಬೇಕಷ್ಟೇ. ನಮ್ಮ ಉದ್ದೇಶ ಏನು, ಸರ್ಕಾರದ ಯೋಜನೆಯನ್ನ ನಿಮ್ಮ ಮನೆಗೆ ಮುಡಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. 5 ಗ್ಯಾರಂಟಿ ಯೋಜನೆಗಳ ಕೊಡೋ ಮೂಲಕ ಇವತ್ತು ಈ ಯೋಜನೆಗಳು ಸಹ ಇವತ್ತು ಜನರಿಗೆ ಒಳ್ಳೆ ರೀತಿಯಾದಂತ ಕೊಟ್ಟಿದ್ದೀವಿ. ಹಾಗಾಗಿ ನಿಮ್ಗೆಲ್ರಿಗೂ ಒಳ್ಳೇದಾಗಲಿ, ಶುಭ ಆಗಲಿ. ಹಾಗೆ ಮುಂದಿನ ವರ್ಷ ಏನು ಒಂದಿಷ್ಟು ಬರುತ್ತೆ, ಮುಂದೆ ಮತ್ತೆ ಬರುವಂಥ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ಅನುದಾನ ನಮ್ಮ ಏಪ್ರಿಲಿಂದ ಮತ್ತೆ ಶುರುವಾಗುತ್ತೆ. ಅವಾಗ ಬರುವಂಥದ್ದು ಸಹ ಹಳ್ಳಿ ಭಾಗದಲ್ಲಿ ನನಗೇನು ಅರ್ಜಿ ಕೊಟ್ಟಿದ್ದಾರೆ ಅದು ನೋಡಿ. ಕೆಲವರು ತಮ್ಮ ಜಮೀನು ಉಳಿಸಿಕೊಳ್ಳಲು ಹೋರಾಟ ಮಾಡುತ್ತಿರುವ ರೈತರನ್ನು ಕಿಡಿಗೇಡಿಗಳು ಎಂದು ಕರೆದಿದ್ದನ್ನು ನಾವು ಉಗ್ರವಾಗಿ ಖಂಡಿಸುತ್ತೇವೆ ಎಂದು ಮಳ್ಳ ಕ್ಯಾದಗೆಕೊಪ್ಪ ರೈತ ಪ್ರಮುಖ ಜಗದೀಶ್ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಶುಕ್ರವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಇನ್ನೋರ್ವ ರೈತರಾದ ಮಂಜಪ್ಪ ಗೌಡ ಮಾತನಾಡಿದರು. ಗೋಷ್ಠಿಯಲ್ಲಿ ನಾಗರಾಜ್, ಮಂಜಪ್ಪ, ದೀಪಕ್, ನಟರಾಜ್, ಮನೋಜ್, ವೀರೇಶ್, ಕಾಮರಾಜ್, ಕುಬೇರ್, ಉಮೇಶ್ ಇನ್ನಿತರರು ಹಾಜರಿದ್ದರು. ನಮಸ್ಕಾರ. ಇದು 11 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಉಳ್ಳೂರು ಹಾಗೂ ತ್ಯಾಗರ್ತಿ ನಡುವೆ ಸುಮಾರು 175 ಸರ್ವೆ ನಂಬರಿನ ಸುಮಾರು 700 ಫ್ಯಾಮಿಲಿಗಳಿಗೆ ಸಂಬಂಧಪಟ್ಟ ಇದು. ನಾವು ಬಾರಿ ಒಂದು 2023 ಹೋರಾಟ ಜಾರಿಯಲ್ಲಿದೆ. ನಾನಾ ಥರದ ಅಫಿಷಿಯಲ್ಸ್ ಬಂದು ನಾನಾ ಥರ ಇದನ್ನ ಎಲ್ಲ ಅಶ್ಯೂರೆನ್ಸ್ ಕೊಟ್ಟು ಆಗಿದ್ದೇನೂ ಇಲ್ಲ. ನಾವು ಮಧು ಬಂಗಾರಪ್ಪ ಇಂದ ಹಿಡಿದು MP ಅವರಿಂದ ಹಿಡಿದು ಜಿಲ್ಲಾಧಿಕಾರಿಗಳಿಂದ ಹಿಡಿದು AC ಅವರವರೆಗೂ ಎಲ್ಲ ಇದು ಮಾಡಿದ್ರು ಕೂಡ ನಾವು ಮನವಿ ಕೊಟ್ಟಿದ್ದಷ್ಟೇ ಲಾಭ ಆಯಿತು ಬಿಟ್ಟರೆ ಏನಿಲ್ಲ. ರೀಸೆಂಟ್ ಆಗಿ ಈಗ 4-5 ದಿನದ ಕೆಳಗೆ ಈಗ ಸುಮಾರು ರೈತ ಸಂಘದ ಇವರುಗಳು ಬಂದು ನಮ್ಮ ಅಡ್ಡಿ ಆತಂಕ ಮಾಡಿ ಒಂದು ಪದವನ್ನು ಬಳಸ್ತಾರೆ, ಕಿಡಿಗೇಡಿಗಳು ಅನ್ನೋ ಒಂದು ಪದವನ್ನು ಬಳಸ್ತಾರೆ. ಹಾಗಾಗಿ ನಾವು ಅದನ್ನ ಅತಿಯಾಗಿ ವಿರೋಧಿಸ್ತೇವೆ. ನಾವು ಆ ಪದ ಬಳಕೆ, ಯಾಕಂದ್ರೆ ನಾವೆಲ್ಲ ರೈತರೇ ಹೋರಾಟ ಇದ್ದೀವಿ. ಎಲ್ಲರೂ ಒಂದು 1/4 ಎಕರೆ, ಅರ್ಧ ಎಕರೆಯಿಂದ ಹಿಡಿದು 1 ಎಕರೆ ಇಷ್ಟು ಮಟ್ಟ ಮಾತ್ರ ಇರೋಂಥ ಭೂಮಿಗಳವು ಹೋಯ್ತು ಅಂದ್ರೆ ಇದು ಉಪಯೋಗ ಇಲ್ಲ, ಲೆಕ್ಕಕ್ಕಾಗುತ್ತೆ. ಇವರು ಯಾವುದೇ ಒಂದು ಇದನ್ನು ಕೂಡ ಪ್ರಸ್ತಾಪ ಮಾಡಿಲ್ಲ. ನಮ್ಗೇನೋ ಈ ಕಾಂಪೆನ್ಸೇಷನ್ ಆಗಲಿ ಇದನ್ನಾಗಿ ಯಾವುದನ್ನು ಪ್ರಸ್ತಾಪ ಮಾಡಿದ್ರೆ ನಮ್ಮ ಭೂಮಿಗಳು ಬಂದು ಇದು ಮಾಡ್ತಾ ಇದ್ದಾರೆ. ಅದನ್ನ ಅತಿಕ್ರಮಣ ಅದಕ್ಕೆ 2013 ಏನು ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಹೇಳುತ್ತೆ, ಅದ್ರ ಪ್ರಕಾರ ಏನು ಮಾಡಿಲ್ಲ. ರೀಸೆಂಟ್ ಆಗಿ ಬಂದಂತಹ ನಮ್ಮ ಮಹಲೇಶ್ ಗೌಡರು ಒಂದು ಅಡಿಕೆ ಮರ ತನ್ನ ಜೀವಿತಾವಧಿಯಲ್ಲಿ ಎಷ್ಟು ಫಸಲನ್ನು ಕೊಡಬಲ್ಲದು ಅದ್ರದ್ದು ಕರೆಕ್ಟ್ ಆಗಿ ಅದಕ್ಕೆ ಹಂಬಿರತಕ್ಕಂಥ ಕಾಳುಮೆಣಸಿನ ಬಳ್ಳಿ ಅದನ್ನೆಲ್ಲ ನಿಖರವಾಗಿ ಹೇಳಿ ರೈತರ ಮನ ಮುಟ್ಟಂಗೆ ಹೇಳಿ ಅವರ ಇದನ್ನು ಕನ್ಸೆಂಟ್ ತಗೊಂಡು ನೀವು ಫಿಕ್ಸ್ ಮಾಡಿ ಆಮೇಲೆ ನಾವು ಲ್ಯಾಂಡ್ ಕೊಡೋದು ವಿಚಾರ ಮಾಡ್ತೀವಿ. ಯಾವುದನ್ನು ಪರಿಗಣನೆ ತಗೊಂಡಲೇ ಅತಿರೇಕವಾಗಿ ಇದು ಮಾಡಿ ನಮ್ಮ ಮೇಲೆ ತಪ್ಪು ಆರೋಪಗಳನ್ನೆಲ್ಲ ಮಾಡಿ ಒಂದು 6-7 ಜನಕ್ಕೆ ಇದು ಮಾಡಿದ್ದಾರೆ, FIR ಮಾಡಿದ್ದಾರೆ. ಹಾಗಾಗಿ ಇದನ್ನ ಖಂಡನೀಯ, ಖಂಡಿತವಾಗಿ ನಾವು ಭಾರಿ ಖಂಡಿಸ್ತಾ ಇದ್ವಿ. ಹಾಗಾಗಿ ನಮ್ಗೆ 11 ಬೇರೆ ಭೂಮಿ ಇದೆ ಮೇಲ್ಗಡೆ, ಒಂದು 300 ಅಡಿ ಮೇಲ್ ಹೋದ್ರೆ ಸಾಕು. ನಾವು ವಿರೋಧಿಗಳಲ್ಲ, ಪ್ರಗತಿ ವಿರೋಧಿಗಳು ಖಂಡಿತ, ಅದೊಂದು ಮಾತ್ರ ಹೇಳಬೇಕು. ಪ್ರಗತಿ ವಿರೋಧಿಗಳು ನಾವು ಖಂಡಿತ ನಮ್ಗೇನಾಗಬೇಕಾದ್ರೆ 300 ಅಡಿ ಮೇಲ್ ಹಾಕ್ಬಿಟ್ರೆ ಎಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಎಲ್ಲ ಉಳಿಯಿತು. ಈಗ ನಮ್ಮಲ್ಲಿ ಸುಮಾರು ಜನ ಹೇಳಿದ್ರು, ರಸ್ತೆ, ನೀರು ಹಾಗೂ ಎಲೆಕ್ಟ್ರಿಸಿಟಿಗೋಸ್ಕರ ಯಾವ ಕಾಡು, ಯಾವ ಪರಿಭಾವಿತ ಅರಣ್ಯ ಇಲ್ಲ, ಏನೂ ಇಲ್ಲ, ಅಲ್ಲೆಲ್ಲ ಸುಮ್ಮನೆ ಒಟ್ಟು ಅದನ್ನ ಮುಂದೆ ಮಾಡಿ ತೋರಿಸ್ತಾ ಇದ್ದಾರೆ ರೆವಿನ್ಯೂ ಹಾಗೂ ಫಾರೆಸ್ಟ್ ಅಂತ. ಇದನ್ನ ಮನಗಂಡು ನಿಲ್ಲಿಸಬೇಕು ಅಂತ ಏನಿಲ್ಲ. ಅದಕ್ಕೆ ಪರ್ಯಾಯವಾಗಿ ಮೊದಲಿನ DC ಅವರು ಒಂದು ಪರ್ಯಾಯ ಮಾರ್ಗಗಳನ್ನು 2 ಮಾರ್ಗಗಳನ್ನು ಸೂಚಿಸಿದ್ರು. ಅದಕ್ಕೆ KPTCL ನವರು ಸುಮ್ಮನೆ ಕಾಲ ತಳ್ಳಿ ನಮ್ಮನ್ನು ಯಾಮಾರಿಸಿ ನಮ್ಗೆ ಸುಳ್ಳು ಹೇಳ್ತಾ ಅವರು ಅದನ್ನ ತಿರಸ್ಕಾರ ಆಗಿದೆ, ಸೆಕ್ರೆಟರಿ ಮಟ್ಟದಲ್ಲಿ ತಿರಸ್ಕಾರ ಆಗಿದೆ ಅಂತ ಸುಳ್ಳಲ್ಲೇ ಹೇಳಿ ನಮಗೊಂದು ನೋಟಿಸನ್ನು ಇಶ್ಯೂ ಮಾಡ್ದೇನೆ ನಮ್ಮ ಜಮೀನಿಗೆ ಬಂದು ಕಂಬ ತೆಗೆಯೋದು, ಗುಂಡಿ ತೆಗೆಯೋದು, ಕಂಬ ನಿಲ್ಲಿಸೋದು, ಇದೆಲ್ಲ ಮಾಡೋ ನಾವು ಅದನ್ನೆಲ್ಲ ವಿರೋಧ ಮಾಡ್ತಾ ಬಂದ್ವಿ.
ತದನಂತರ ನಮಗೆ ಸೆಲ್ವಮಣಿ ಅವರೇ ನಮಗೆ ಒಂದು ಮಾರ್ಗದರ್ಶನ ಹೇಳಿದ್ರು, ನೀವು ನನ್ನ ಲ್ಯಾಂಡ್ ಅಕ್ವಿಜೇಷನ್ ಮಾಡ್ದೇನೆ ಅವ್ರಿಗೆ ಕೆಲಸ ಮಾಡಕ್ ಬಿಡಬೇಡಿ ಅಂತಲೂ ಹೇಳಿದ್ರು. ನಾವು ಅದೇ ರೀತಿಯಲ್ಲಿ ಹೋರಾಟ ಮಾಡ್ಕೊಂಡು ಒಳ್ಳೆ ರೀತಿಯಿಂದ ಹೋರಾಟ ಮಾಡ್ಕೊಂಡು ಬಂದ್ವಿ. ಈಗ ಪರ್ಯಾಯ ಮಾರ್ಗದಲ್ಲಿ ಹೋದ್ರೆ ರೈತರಿಗೆ ಏನೂ ತೊಂದರೆ ಆಗಲ್ಲ, ಬೆಲೆ ಬಾಳ ಅಂತ ಜಮೀನು ಉಳ್ಕೊಳ್ತಿದೆ. ನಾವು ಎಲ್ಲರೂ ಅದನ್ನೇ ನಂಬಿ ನೆಚ್ಚಿಕೊಂಡು ಬದುಕ್ತಾ ಇದೀವಿ. ನಮಗೆ ಆ ಜಮೀನನ್ನು ಅವರು ತಗೊಂಡ್ರೆ ನಮಗೆ ಪರ್ಯಾಯವಾಗಿ ಮತ್ತೆ ಜಮೀನು ಕೊಡಬೇಕು, ಇಲ್ಲ ನಮ್ಮ ಮಕ್ಕಳ ಮರಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಅಲ್ಲ ಅವರಿಗೆ ಒಂದು ಜಾಬ್ ಅನ್ನು ಕೊಡ್ಬೇಕು. KPTCL ನವರು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ನಮ್ಗೆ ಪರಿಹಾರನೂ ಘೋಷಣೆ ಮಾಡಿದ್ರೆ ನಮ್ಮ ಜಮೀನು ಮೇಲೆ ಈಗ ರಾಜಾರೋಷವಾಗಿ ಪೊಲೀಸ್ ಪ್ರೊಟೆಕ್ಷನ್ ಇಟ್ಕೊಂಡು ನಮ್ಮ ಮೇಲೆ ಬಂದಿದ್ದಾರೆ, ಏನು ಗುಂಡಿ ತೆಗಿಲಿಕ್ಕೆ. ಹಾಗಾಗಿ ನಮ್ಮನ್ನ ರೈತರನ್ನ ಅವರು ವಿಶ್ವಾಸಕ್ಕೆ ತಗೊಳ್ದೇನೆ ಮಾಡ್ತಾ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಆಡಳಿತ ಪಕ್ಷದವರು ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಹಾಗೆ ಕೆಲವು ರೈತ ಮುಖಂಡರುಗಳು ರೈತರನ್ನೇ ಬಲಿಪಶು ಮಾಡಿ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾವು ಆ ಯೋಜನೆಯ ವಿರೋಧಿಗಳಲ್ಲ. ಈ ಯೋಜನೆಗಳು ನಮ್ಗೆ ಆಗ್ಲಿ, ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ನಾವೇ ಬಂದು ಅಲ್ಲಿ ಆ ಲೈನ್ ಅನ್ನು ಸವರ್ ಕೊಟ್ಟಿದ್ದೀವಿ KPTCL ಯಾಕೆ ಡಿ ಲೈನ್ ಇದೆ ಅಲ್ಲಿ, ಅದು ಫಾರೆಸ್ಟ್ ಏನಲ್ಲ ಅದು. ಹಾಗಾಗಿ ಅದನ್ನ ಸೆಲ್ವಮಣಿಯವರು ಅರ್ಥ ಮಾಡ್ಕೊಂಡಿದ್ರು. ಮತ್ತೆ ಭರತ್ ಹೆಗಡೆ ಅಂತ DC ಬಂದವರು, ಅವರು ಅದನ್ನ ಸ್ವಲ್ಪನೂ ಪರಿಗಣನೆಗೆ ತಗೊಳ್ಳದೇನೆ ಗುರುದತ್ ಹೆಗಡೆ ಅವರು ಪರಿಗಣನೆಗೆ ತಗೊಳ್ಳದೆ ನಮ್ಮ ವಿರುದ್ಧವಾಗೇ ಕೆಲಸ ಮಾಡಿದ್ದಾರೆ. ಹಾಗಾಗಿ ರೈತರನ್ನು ಹಾಳು ಮಾಡಬೇಕು, ಅವರನ್ನು ಒಕ್ಕಲೆಬ್ಬಿಸ್ಬೇಕು ಅಂತಾನೆ ಅವ್ರ ಉದ್ದೇಶ ಇತ್ತು ಬಹುಶಃ. ಹಾಗಾಗಿ ನಾವು ಈಗ ಎಲ್ಲಾ ರೈತರು ಸೇರಿ ನಮಗೆ ಏನು ಅನ್ಯಾಯ ಆಗ್ತಿದೆ ಇದಕ್ಕೆ ನಿರಂತರವಾಗಿ ಹೋರಾಟ ಮಾಡ್ತೀವಿ. ಇದನ್ನು ಯಾವತ್ತೂ ನಾವು ಜಮೀನನ್ನು ಬಿಟ್ಕೊಡೋದಿಲ್ಲ. ಹಾಗಾಗಿ ನಮಗೆ ಪರಿಹಾರ ಬೇಡ, ನಮಗೆ ಫಸ್ಟ್ ನಮಗೆ ಜಮೀನು ಬೇಕು, ಜಮೀನು ಉಳಿಸ್ಕೊಳ್ಬೇಕು. ಇಷ್ಟನ್ನು ಹೇಳ್ತಾ ಹಾಗೇನೆ ನಮಗೆ ಪರ್ಯಾಯ ಮಾರ್ಗವನ್ನು ಕೊಟ್ಟಿದ್ದಾರೆ. ಅದನ್ನ ಇಲ್ಲೊಂದು ಹಾಗೆ ಫ್ಲಾಶ್ ಪಾಯಿಂಟ್ ಗೊತ್ತಾಗುತ್ತೆ. ಹಳದಿಯಲ್ಲಿ ಏನು ಪ್ರಪೋಸಲ್ ಲೈನ್ ಇದೆ, ಹಳದಿ ಉಳ್ಳೂರು ಜಾಗಕ್ಕೆ ಇನ್ನೆರಡು ಪರ್ಯಾಯ ಲೈನ್ ಸೆಲ್ವಮಣಿ DC ಅವರು ಇದ್ದಾಗ ಹೇಳಿದಾಗ ನಾವು ತೋರಿಸ್ಕೊಟ್ವಿ. ಅದನ್ನ ಲ್ಯಾಂಡ್ ಕ್ಲಿಯರಿಂಗ್ ಎಲ್ಲ ಮಾಡಿ ಅವರು ಮನ ಮುಟ್ಟಂಗೆ ಹೇಳಿದ್ರು. ಆಮೇಲೆ ರೀಸರ್ವೆ ಮಾಡಿ ಅಂತ ಕೂಡ ಹೇಳಿದ್ರು. ಆದ್ರೆ ನಾವು ಮಾಡಿ ಅನುವು ಮಾಡಿಕೊಟ್ರು ಕೂಡ ಅವ್ರು ಅದನ್ನ ಏನು ಇದು ಮಾಡಿದ್ರೆ ಗುರುದತ್ ಹೆಗಡೆ ಅವರು ನಮ್ಮ ವಿರುದ್ಧವಾಗಿ ತೀರ್ಮಾನ ಕೊಟ್ಟು ಹೋಗಿದ್ದಾರೆ. ಪ್ರಪೋಸಲ್ ಏನು ಯೆಲ್ಲೋ ಕಲರ್ದು, ಇನ್ನ ಇದು ನೀಲಿ ಹಾಗೂ ಈಗ ನಮಗೆ ಸೂಕ್ತವಾದ 2 ಲೈನ್ಗಳು ಪರ್ಯಾಯ ಲೈನ್ಗಳು, ಅದ್ರಲ್ಲಿ ಯಾವ್ದು ಬಂದರೂ ಕೂಡ ನಮ್ಗೇನು ತೊಂದರೆ ಆಗಲ್ಲ ರೈತರಿಗೆ. ಅವರ ಕೆಲಸ. ಹೆಬ್ಬರಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಜ್ರ ಮಹೋತ್ಸವ ಏಪ್ರಿಲ್ 3 ಮತ್ತು 4ರಂದು ನಡೆಯಲಿದ್ದು ಸುಮಾರು 45 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಜ್ರ ಮಹೋತ್ಸವ ಯಶಸ್ಸಿಗೆ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ವಜ್ರ ಮಹೋತ್ಸವ ಸಮಿತಿ ಅಧ್ಯಕ್ಷ ಪ್ರಸನ್ನ HS ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಶುಕ್ರವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ದಿನೇಶ್, ಶಿವರಾಮ್, ಶಶಿಧರ್, ಪ್ರವೀಣ್, ಶಂಕರ್, ರಾಜಶೇಖರ್ ಇನ್ನಿತರರು ಹಾಜರಿದ್ದರು. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ಹೆಗ್ಗೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೆಬ್ಬರಿಗೆ ಅಂತ ಒಂದು ಗ್ರಾಮ ಇದೆ. ಅದು ಶರಾವತಿ ಹಿನ್ನೀರಿನ ಪ್ರದೇಶ. ಆ ಪ್ರದೇಶದಲ್ಲಿ ಬಡವರು, ಕೂಲಿಕಾರರು, ರೈತರು, ಗಿರಿಜನರು ಇಂಥವರೇ ಜಾಸ್ತಿ. ಅದು ಈ ಶರಾವತಿ ಮಡೆನೂರು ಡ್ಯಾಮು ಮತ್ತೆ ಲಿಂಗನ ಡ್ಯಾಮಿಂದ ಎರಡೆರಡು ಸಾರಿ ಮುಳುಗಡೆ ಆದ ಜನರು ಬಂದು ಆ ಊರಲ್ಲಿ ಇದ್ದಾರೆ. ಸ್ವಲ್ಪ ಹಿಂದುಳಿದ ಪ್ರದೇಶ, ಅದು ಬಹಳ ಮೂಲೆ ಊರಿದೆ. ಬೇರೆ ಊರಿಗೆ ಸಿಕ್ಕಿದಷ್ಟು ಸರ್ಕಾರದ ಗಮನ ನಮ್ಮೂರಿಗೆ ಸಿಗಲಿಲ್ಲ. ಅಲ್ಲಿ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ, ಒಂದೇ ಶಾಲೆ ಅಲ್ಲಿರೋದು ಸುತ್ತಮುತ್ತ ಹತ್ರಕ್ಕೆ. ಆ ಶಾಲೆ 1964ರಲ್ಲಿ ಬಿಲ್ಡಿಂಗ್ ಅನ್ನು ಪಡ್ಕೊಂತು. ಅವಾಗ ಅಧಿಕೃತವಾಗಿ ಶುರುವಾಯ್ತು. ಅದಕ್ಕಿಂತ ಮೊದಲು 15 ವರ್ಷ ಮುಂಚೆಯಿಂದ ನಮ್ಮೂರಲ್ಲಿ ಶಾಲೆ ನಡೀತಾ ಇತ್ತು. ಅದು ಸರ್ಕಾರದ್ದಲ್ಲ, ಖಾಸಗಿಯಾಗಿ. ಆಮೇಲೆ ಸರ್ಕಾರದ ಶಾಲೆ 64ರಲ್ಲಿ ಆರಂಭ ಆಗಿ ಪ್ರೈಮರಿ ಸೆಕ್ಷನ್ ಮಾತ್ರ ಇತ್ತು ಅವಾಗ, 4ನೇ ಕ್ಲಾಸ್ವರೆಗೆ. ಆಮೇಲೆ 90ನೇ ದಶಕದಲ್ಲಿ ಅದು ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಬದಲಾವಣೆ ಆಯಿತು. ಈಗ ಸುಮಾರು 62 ವರ್ಷ ಆಗಿದೆ ಆ ಶಾಲೆಗೆ. ಈ ಹಿಂದಿನ 25 ವರ್ಷ 50 ವರ್ಷದ ಯಾವ ಕಾರ್ಯಕ್ರಮವನ್ನು ಮಾಡಕ್ಕೆ ಅಲ್ಲಿನ ಪರಿಸ್ಥಿತಿಯಿಂದ ಆಗಲಿಲ್ಲ. ಮಾಡುವ ಪ್ರಯತ್ನ ಮನಸ್ಸಿತ್ತು, ಆದ್ರೆ ಆಗಲಿಲ್ಲ. ಈಗ ಒಂದಿಷ್ಟು ಜನ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ವಜ್ರ ಮಹೋತ್ಸವ ಮಾಡೋಣ ಅಂತ ಯೋಚನೆ ಮಾಡಿ ನಾವೀಗಾಗ ಅದರ ಕಾರ್ಯಪ್ರವೃತ್ತರಾಗಿದ್ದೀವಿ. ಸುಮಾರು 45 ಲಕ್ಷ ರೂಪಾಯಿದ ಯೋಜನೆಯನ್ನು ಹಾಕೊಂಡು ನಾವು ಎಲ್ಲ ಊರಿನ ಎಲ್ಲ ಜನರನ್ನು ಭೇಟಿ ಮಾಡಿ ಅವರ ಅನುಮತಿಯನ್ನು ಪಡ್ಕೊಂಡು ನಾವು ಶುರು ಮಾಡಿದ್ದೀವಿ. ಸುಮಾರು ಹತ್ತತ್ರ ನಮ್ಮ ಕೆಲಸ ಆಗಿದೆ. ಈಗ ಕಾಮಗಾರಿಗಳು ಏನಾಗಿದೆ ಅಂತ ನಾನು ಹೇಳ್ತೀನಿ. ಸರ್ಕಾರವು ಕೂಡ ಇದಕ್ಕೆ ನಮಗೆ ಸಹಕಾರ ಕೊಟ್ಟಿದೆ. ಆಮೇಲೆ ನಮ್ಮ ಶಿಕ್ಷಣ ಮಂತ್ರಿಗಳ ಹೊಸ ಯೋಜನೆ ಏನು ಅಂದ್ರೆ,
ನಮ್ಮ ಶಾಲೆ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ ಅಂತ ಒಂದು ಹೊಸ ಕಾನ್ಸೆಪ್ಟ್ ಇದೆ ಅವ್ರದ್ದು. ಹಳೆ ವಿದ್ಯಾರ್ಥಿಗಳ ಸಂಘವನ್ನ ನೀವು ಅದರ ಮುಖಾಂತರ ಶಾಲೆಯನ್ನು ಅಭಿವೃದ್ಧಿ ಮಾಡ್ಕೋಬೇಕು ಅಂತ ಆ ದಿಶೆಯಲ್ಲಿ ನಾವು 100% ಕೆಲಸ ಮಾಡಿದೀವಿ. ಈಗಾಗಲೇ ಸುಮಾರು 1.5 ಲಕ್ಷ ರೂಪಾಯಿದಷ್ಟು ಶ್ರಮದಾನದಲ್ಲೇ ನಾವು ಕೆಲಸ ಮಾಡಿದೀವಿ. ಶಾಲಾಭಿವೃದ್ಧಿ ಸಮಿತಿ, ವಜ್ರ ಮಹೋತ್ಸವ ಸಮಿತಿ ಸೇರ್ಕೊಂಡು ಬರದಿಂದ ನಾವು ಕೆಲಸ ಮಾಡ್ತೀವಿ. ಏಪ್ರಿಲ್ 3 ಮತ್ತು 4ರಂದು ನಾವು ಆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಸಾರ್ವಜನಿಕರು ಹಣ ಕೊಟ್ಟಿದ್ದಾರೆ, ಹಳೆ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ, ದಾನಿಗಳು ಕೊಟ್ಟಿದ್ದಾರೆ, ಹಳೆ ಶಿಕ್ಷಕರು ಕೂಡ ನಮಗೆ ಸಹಾಯ ಮಾಡಿದ್ದಾರೆ. ನಮ್ಮ ಶಾಲೆಗೆ ಬಹಳ ವಿಶೇಷ ಅಂದ್ರೆ ಹಿಂದೆ ಪಾಠ ಮಾಡಿ ಹೋದ ಶಿಕ್ಷಕರು ಕೂಡ ನಮ್ಮ ಶಾಲೆಗೆ ಕೊಡ್ತಾ ಇದ್ದಾರೆ. ಸರ್ಕಾರವೂ ಕೊಟ್ಟಿದೆ, ಬೇರೆ ಬೇರೆ ಕಡೆಯಿಂದ ನಮ್ಗೆ ಹಣ ಸಿಕ್ಕಿದೆ. ನಮ್ಮ ಶಾಸಕರು ಮಾಡ್ತಾರೆ. ಪ್ರೋಟೋಕಾಲ್ ಪ್ರಕಾರ ನಾವು ಎಲ್ಲ ಏನೇನು ಸಂಬಂಧಪಟ್ಟವರಿಗೆಲ್ಲ ನಾವು ಮಾಹಿತಿಯನ್ನ ಕೊಟ್ಟವರ ಆಹ್ವಾನವನ್ನು ಕೊಟ್ಟಿದ್ದೀವಿ. ಆಮೇಲೆ ಸಂಸದರಿಗೂ ಕೂಡ ನಾವು ಆಹ್ವಾನ ಕೊಟ್ಟಿದ್ದೀವಿ, ಶಿಕ್ಷಣ ಮಂತ್ರಿಗಳಿಗೂ ಕೊಟ್ಟಿದ್ದೀವಿ. ಅವರೆಲ್ಲರೂ ಬರ್ತೀನಿ ಅಂತ ಹೇಳಿದ್ದಾರೆ. ಕಾರ್ಯಕ್ರಮಗಳು ಉದ್ಘಾಟನೆ ಆಗುತ್ತೆ. ಗುರುವಂದನೆ ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ. ನಮ್ಮ ಪಾಠ ಮಾಡಿ ಹೋದ ಎಲ್ಲ ಶಿಕ್ಷಕರನ್ನು ಗೌರವಿಸೋದು. ಅವರು ಡೆಪ್ಯೂಟ್ ಮೇಲೆ ಬಂದಿರೋ ಸರಿ, ನಾವು ಪಾಠ ಮಾಡಿದವರು ಅಥವಾ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡಿದವರು ಇದ್ದಾರೆ, ಎಲ್ಲರನ್ನು ಕೂಡ ನಾವು ಗೌರವಿಸುವ ಒಂದು ಕಾರ್ಯಕ್ರಮ ಇದೆ. ಆಮೇಲೆ ಸ್ಮರಣ ಸಂಚಿಕೆ ಬಿಡುಗಡೆ ಅಂತ ಇದೆ. ಸ್ಮರಣ ಸಂಚಿಕೆ ಮಾಡಕ್ ಆಗಲಿಲ್ಲ, ನಮಗೆ ಸ್ಮರಣ ಸಂಚಿಕೆ ಆಗಲ್ಲ. ಆಮೇಲೆ ಶಾಸಕರು ಬಂದಿರ್ತಾರೆ, ಶಿಕ್ಷಣ ಮಂತ್ರಿಗಳು ಬರ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ ನಾವು ನಮ್ಮ ಕಾಮಗಾರಿಗಳನ್ನ ತೋರಿಸಿ ಅವರ ಸಲಹೆ ಸೂಚನೆ ಪಡ್ಕೋಬೇಕು. ಸಾಧಕರಿಗೆ ಒಂದು ಸನ್ಮಾನ ಮಾಡಬೇಕು ಕಂಡಿದ್ದೀವಿ. ಶಿಕ್ಷಕರ ಜೊತೆಗೆ ಆ ಊರಲ್ಲಿ ಸಾಧಕರು ಒಂದಿಷ್ಟು ಜನ ಇದ್ದಾರೆ, ಅವರನ್ನ ಗುರುತಿಸಿ ನಮ್ಮ ಶಾಲೆಯಲ್ಲಿ ಓದ್ದವ್ರು, ನಮ್ಮ ಶಾಲೆಯಲ್ಲಿ ಓದಿ ಒಳ್ಳೆ ಹೆಸರನ್ನು ಮಾಡಿದಂತ ಕೆಲವು ವ್ಯಕ್ತಿಗಳಿಗೆ ನಾವು ಗೌರವಿಸ್ತೀವಿ. ಆಮೇಲೆ ಸಂಜೆ ಕಲಾ ಸಿಂಚನ ಅಂತ ಟೀಚರ್ಸ್ಗಳೆಲ್ಲ ಸೇರಿ, ತಾಲೂಕಿನ ಟೀಚರ್ಸ್ಗಳೆಲ್ಲ ಸೇರಿ ಒಂದು ಜಾನಪದ ಕಾರ್ಯಕ್ರಮ ಮಾಡ್ತಾರೆ. ಅದಾದ್ಮೇಲೆ ಸೋಮೇಶ್ವರ ಅವ್ರು ಬರ್ತಾರೆ. ಥಟ್ಟಂತ ಹೇಳಿಯಲ್ಲಿ ಜಗತ್ ಪ್ರಸಿದ್ಧರಾದವರು, ನಡೆದಾಡುವ ವಿಶ್ವಕೋಶ ಅಂತ ನಾವು ಅವ್ರನ್ನ ಕರಿತೀವಿ. ಅವರು 1 ಗಂಟೆ ಸ್ಪೀಚ್ ಮಾಡ್ತಾರೆ ಶಿಕ್ಷಣದ ಬಗ್ಗೆ. ಅದಾದ್ಮೇಲೆ ಮಕ್ಕಳಿಗೆ ಧರಣಿ ಮಂಡಲ ಮಧ್ಯದೊಳಗೆ ಅಂತ ಒಂದು ನಾಟಕವನ್ನ ನಾವು ಮಾಡಿಸಿದೀವಿ. ಅದರ ಪ್ರದರ್ಶನ ನಡೆಯುತ್ತೆ. ಅಲ್ಲೇ ನಮ್ಮ ಇತಿಮಿತಿಯಲ್ಲಿ ಅಲ್ಲಿರುವ ಸಂಪನ್ಮೂಲಗಳನ್ನೇ ಒಟ್ಟು ಮಾಡಿ ನಾಟಕ ಮಾಡಿಸಿದೀವಿ. ಅದಾದ್ಮೇಲೆ ಹಳೆ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ಇದೆ. ಮರುದಿವಸ ಬೆಳಗ್ಗೆ ನಾವು ಮತ್ತೆ ಶಾಲಾ ವಾರ್ಷಿಕೋತ್ಸವ ಆಗುತ್ತೆ ಬೆಳಗ್ಗೆ. ಅದಕ್ಕೆ ದೇವೇಂದ್ರ ಬೆಳಿಯೂರು ಅಂತ ಒಬ್ಬರು ಚಿಂತಕರು ಬರ್ತಾರೆ, ಮಲ್ಲಿಕಾರ್ಜುನ ಹಕ್ರೆ ಅವರು ಬರ್ತಾರೆ. ಸಂಸದರು ಕೂಡ ಅವತ್ತು ಬರ್ಬೋದು ಅನ್ನೋ ನಿರೀಕ್ಷೆ ಇದೆ, ಗೊತ್ತಿಲ್ಲ. ಸಾಗರ ಶ್ರೀ ಮಹಾಗಣಪತಿ ಜಾತ್ರೋತ್ಸವ ಅಂಗವಾಗಿ ಏರ್ಪಡಿಸಿರುವ ಸಾರ್ವಜನಿಕ ಅನ್ನ ಸಂತರ್ಪಣೆಯಲ್ಲಿ ಶುಕ್ರವಾರ ಶಾಸಕ ಗೋಪಾಲಕೃಷ್ಣ ಬೇಳೂರು ಪಾಲ್ಗೊಂಡು ಭಕ್ತಾದಿಗಳಿಗೆ ಸಿಹಿ ಬಡಿಸಿದರು. ಈ ಸಂದರ್ಭದಲ್ಲಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಟಿವಿ ಪಾಂಡುರಂಗ, ಬಿಎಚ್ ಲಿಂಗರಾಜ್, ನವೀನ್ ಕೆಸಿ ಇನ್ನಿತರರು ಹಾಜರಿದ್ದರು. ಸಾಗರದ ಜೋಗ ರಸ್ತೆಯ ಶ್ರೀ ರಾಮಚಂದ್ರ ದೇವಸ್ಥಾನದಲ್ಲಿ ಶುಕ್ರವಾರ ರಾಮನವಮಿ ಆಚರಿಸಲಾಯಿತು. ಶ್ರೀ ರಾಮದೇವರ ರಾಜಬೀದಿ ಪಲ್ಲಕ್ಕಿ ಉತ್ಸವ, ರಾಮತಾರಕ ಹವನ, ರಾಮದೇವರಿಗೆ ತೊಟ್ಟಿಲು ಸೇವೆ ಹಾಗೂ ಮಹಾಮಂಗಳಾರತಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷರಾದ ಜಗದೀಶ್ ಗುಡಿಗಾರ್, ಕಾರ್ಯದರ್ಶಿ ಚೇತನ್ ಬಿಳಿಗಿ, ಪ್ರಮುಖರಾದ ಪ್ರಭಾಕರ್, ಲೋಕೇಶ್ ಕುಮಾರ್, ರಂಗನಾಥ್, ವಿನಾಯಕ್ ಗುಡಿಗಾರ್, ಅಣ್ಣಪ್ಪ ಗುಡಿಗಾರ್, ರಾಘವೇಂದ್ರ ಇನ್ನಿತರರು ಹಾಜರಿದ್ದರು. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.